ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಟು ಮೂವ್ ಔಟ್ ಆಫ್ ಆಂಧ್ರ ಪ್ರದೇಶ್. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಬೇಸಿಕಲಿ ನಿನ್ನೆ ನ್ಯೂಸ್ ಪೇಪರ್, ಸಂಡೇ ನ್ಯೂಸ್ ಪೇಪರ್ನಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಸುದ್ದಿ, ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅನ್ನ ಆಂಧ್ರ ಪ್ರದೇಶದ ಕರಾವಳಿ ತೀರದಿಂದ ಟರ್ಕಿ ದೇಶಕ್ಕೆ ಸ್ಥಳಾಂತರಿಸಬೇಕು ಅಂತ ಹೇಳಿ ಒಂದು ಚಿಂತನೆ ಸ್ಟಾರ್ಟ್ ಆಗಿದೆ. ಅಂಡ್ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳಿಗೆ ನಿನ್ನೆ ಚಾಲನೆಯನ್ನು ಕೊಡಲಾಗಿದೆ. ಸೊ ಇಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂತಹದ್ದು, ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅಂದ್ರೆ ಏನು, ಇದನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ ಮತ್ತು ನಮ್ಮ ದೇಶದಲ್ಲಿ ಎಲ್ಲಿ ಲೊಕೇಟ್ ಆಗಿತ್ತು ಅಂತ ಹೇಳಿ. ಸೊ ಮತ್ತೆ ನೆನ್ಪಿಟ್ಕೊಳ್ಳಿ, ಬಾರ್ಜ್ ಅಂತ ನೀವು ಯೂಶುವಲಿ ಕೇಳಿರ್ತೀರಾ. ಬಾರ್ಜ್ ಅಂತ ಹೇಳಿದ್ರೆ ಒಂದು ರೀತಿಯ ಬೋಟ್ ಇದ್ದಂಗೆ. ಇದನ್ನ ಫ್ಲಾಟ್ ಬಾಟಮ್ ಬೋಟ್ ಅಂತ ಕರಿತೀವಿ. ಅಂದ್ರೆ ಈ ಬೋಟ್ಗಳ ತಳಭಾಗ ಏನಿರುತ್ತೆ, ಬಾಟಮ್ ಏನಿರುತ್ತೆ, ಅದು ಫ್ಲಾಟ್ ಆಗಿರುತ್ತೆ. ಅಂದ್ರೆ ಇದರ ನೇರವಾಗಿರುತ್ತೆ. ಯೂಶುವಲ್ ಆಗಿ ಬೇರೆ ಬೋಟ್ಸ್ಗಳ ಹತ್ರ ಅದು ಕರುಡಾಗಿರಲ್ಲ, ಬದಲಿಗೆ ನೇರವಾಗಿರುತ್ತೆ. ಅಂತಹ ಒಂದು ಶಿಪ್ ಅನ್ನ ಅಥವಾ ಅಂತಹ ಒಂದು ಬೋಟ್ ಅನ್ನ ನಾವು ಬಾರ್ಜ್ ಅಂತ ಕರಿತೀವಿ. ಬಟ್ ಇಲ್ಲಿ ಅವರು ಕೇವಲ ಬಾರ್ಜ್ ಅಂತ ಕೊಟ್ಟಿಲ್ಲ. ಹಾಗೆ ನೋಡಿದ್ರೆ ನಮ್ಮ ದೇಶಾದ್ಯಂತ ಬಹಳಷ್ಟು ಬಾರ್ಜ್ಗಳು, ನಾವೇನು ಲಾಂಚ್ ಅಂತ ಎಲ್ಲ ಕರಿತೀವಿ, ಲಾಂಚ್ಗಳಿರ್ಬೋದು, ಬಾರ್ಜ್ಗಳಿರ್ಬೋದು, ಬೇರೆ ಬೇರೆ ಪರ್ಪಸ್ಗಳಿಗೋಸ್ಕರ ದೇಶಾದ್ಯಂತ ಬಳಕೆ ಮಾಡ್ತಾ ಇದ್ದಾವೆ. ಬಟ್ ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅಂದ್ರೆ ಏನು? ಸೊ ಮೌಂಟೆಡ್ ಅಂದ್ರೆ ಅದರ ಮೇಲೆ ಕೂರಿಸಲಾಗಿರ್ತಕ್ಕಂತಹದ್ದು. ಪವರ್ ಪ್ಲಾಂಟ್ ಅಂದ್ರೆ ನಮಗೆಲ್ಲ ಗೊತ್ತು, ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡತಕ್ಕಂತಹ ಯೂನಿಟ್ಗಳನ್ನ, ವಿದ್ಯುತ್ ಒಂದು ಉತ್ಪಾದನೆ ಮಾಡತಕ್ಕಂತಹ ಒಂದು ಸ್ಥಳಗಳನ್ನ ನಾವು ಪವರ್ ಪ್ಲಾಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅಂತ ಹೇಳಿದ್ರೆ ಈ ಪವರ್ ಪ್ಲಾಂಟ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಬಾರ್ಜ್ ನ ಮೇಲೆ ಕೂರಿಸಲಾಗಿದೆ. ಮೌಂಟೆಡ್, ನೀವು ನೋಡಿರಾ, ಮೌಂಟಿಂಗ್ ಅಂತ ಹೇಳಿದ್ರೆ ಅದರ ಮೇಲೆ ಕೂರಿಸ್ತಕ್ಕಂತಹದ್ದು. ಸೊ ಇಲ್ಲಿ ಗೊತ್ತಾಗ್ತಾ ಇದೆ, ಬಾರ್ಜ್ ಅಥವಾ ಒಂದು ಶಿಪ್ಪಿನ ಮೇಲೆ, ಒಂದು ಹಡಗು ಅಥವಾ ಒಂದು ಬೋಟಿನ ಮೇಲೆ ಈ ಪವರ್ ಪ್ಲಾಂಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ನಿಮಗೆಲ್ಲ ಸ್ವಲ್ಪ ಲಿಂಕ್ ಆಗ್ಬೋದು. ನಾನು ಸ್ವಲ್ಪ ದಿನಗಳ ಮುಂಚೆ ಡಿಸ್ಕಷನ್ ಮಾಡಬೇಕಾದ್ರೆ ಈ ರಾಮಗುಂಡಂ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಬಗ್ಗೆ ಹೇಳ್ತಾ ಇದ್ದೆ. ಅಂಡ್ ಅದು ಓಂಕಾರೇಶ್ವರ್ ಅನ್ನುವಂಥ ಒಂದು ಡ್ಯಾಮ್ನಲ್ಲೂ ಕೂಡ ಮಧ್ಯಪ್ರದೇಶದಲ್ಲೂ ಕೂಡ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ಈ ಯೂಶುವಲ್ ಏನಾಗುತ್ತೆ, ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಅಥವಾ ಇನ್ಯಾವುದೋ ಒಂದು ಪವರ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜಮೀನಿನ, ಸಾಕಷ್ಟು ಭೂಮಿಯ ಅವಶ್ಯಕತೆ ಇರುತ್ತೆ. ಬಟ್ ಭೂಮಿಯನ್ನು ನಾವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಆ ಭಾಗದಲ್ಲಿ ಒಂದು ಅರಣ್ಯವನ್ನು ನಾಶಪಡಿಸಬೇಕು ಮತ್ತು ಅಲ್ಲಿನ ಪ್ರಾಣಿ ಮತ್ತು ಪಕ್ಷಿ ಸಂಕುಲಕ್ಕೆ ಸಂಚಕರವನ್ನು ಉಂಟು ಮಾಡಬೇಕು, ಅಥವಾ ಆ ಭಾಗದಲ್ಲಿರತಕ್ಕಂತಹ ರೈತರನ್ನ ನಾವು ಒಕ್ಕಲೆಬ್ಬಿಸಬೇಕಾಗತ್ತೆ. ಸೊ ಎರಡೂ ಕೂಡ ಅಷ್ಟೊಂದು ಸೂಕ್ತವಾದಂತಹ ಕ್ರಮಗಳಲ್ಲ. ಹಾಗಾಗಿ ಇತ್ತೀಚೆಗೆ ಏನ್ ಮಾಡಲಾಗ್ತಾ ಇದೆ, ಈ ಫ್ಲೋಟಿಂಗ್ ಪವರ್ ಪ್ಲಾಂಟ್ಸ್ ಅನ್ನ ಮಾಡಲಾಗ್ತಾ ಇದೆ. ಸೊ ನಾನು ಅವತ್ತೇನು ಒಂದು 2 ವಾರಗಳ ಹಿಂದೆ ಡಿಸ್ಕಸ್ ಮಾಡಿದ್ದೆ, ಆಂಧ್ರ ಪ್ರದೇಶದ ರಾಮಗುಂಡಂನಲ್ಲಿ ಏನು ಥರ್ಮಲ್ ಪವರ್ ಪ್ಲಾಂಟ್ ಬರುತ್ತೆ, ಉಷ್ಣ ವಿದ್ಯುತ್ ಸ್ಥಾವರ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರೋವರ ಕಂಡು ಬರುತ್ತೆ. ಆ ಸರೋವರದ ಮೇಲೆ ತೇಲುವ ಸೌರ ವಿದ್ಯುತ್ ಘಟಕ, ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಕೆಲಸ ಸ್ಟಾರ್ಟ್ ಆಗಿತ್ತು. ಅಂಡ್ ಸಿಮಿಲರ್ಲಿ ಮಧ್ಯಪ್ರದೇಶದಲ್ಲಿ ಭಾರತದ ಅತ್ಯಂತ ದೊಡ್ಡ, ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಪವರ್ ಪ್ಲಾಂಟ್ ಅನ್ನ, ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಓಂಕಾರೇಶ್ವರ ಡ್ಯಾಮ್ ಏನ್ ಬರುತ್ತೆ, ನರ್ಮದಾ ನದಿಗೆ ಅಡ್ಡ ಕಟ್ಟಿರ್ತಕ್ಕಂಥದ್ದು. ಸೊ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಅದೇ ರೀತಿ, ಬಟ್ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂಥದ್ದು ಸೋಲಾರ್ ಪವರ್ ಪ್ಲಾಂಟ್ ಅಲ್ಲ, ಬಟ್ ಕೇವಲ ಒಂದು ಪವರ್ ಪ್ಲಾಂಟ್, ಸೌರ ಒಂದು ಶಕ್ತಿಯಿಂದ ತಯಾರಾಗ್ತಕ್ಕಂಥ ವಿದ್ಯುತ್ ಅಲ್ಲ, ನಾರ್ಮಲ್ ರೆಗ್ಯುಲರ್ ಒಂದು ಪವರ್ ಪ್ಲಾಂಟ್. ಬಟ್ ಇದನ್ನ ಬಾರ್ಜ್ ಮೇಲೆ, ಅಂದ್ರೆ ಒಂದು ಹಡಗಿನ ಮೇಲೆ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅಡ್ವಾಂಟೇಜ್ ಏನಿರಬಹುದು? ಸೊ ನಾನು ಆಗಲೇ ಸಿಂಪಲ್ ಆಗಿ ಒಂದು ಅಡ್ವಾಂಟೇಜ್ ಹೇಳಿದೆ, ಏನಪ್ಪಾ ಅಂತ ಹೇಳಿದ್ರೆ ಲ್ಯಾಂಡ್ ರಿಕ್ವೈರ್ಮೆಂಟ್. ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಭೂಮಿ ಬೇಕಾಗುತ್ತೆ. ಅಂಡ್ ಭೂಮಿಯನ್ನು ವಶಪಡಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂತಹ ಬೇರೆ ಬೇರೆ ಒಂದಷ್ಟು ತೊಂದರೆಗಳು ಬರುತ್ತೆ. ಸೊ ಹಾಗಾಗಿ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅನ್ನ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ. ಬಿಕಾಸ್ ಇದು ಸಮುದ್ರದ ಮೇಲೆ ನಿಂತಿರುತ್ತೆ. ಅದು ನೀವು ನದಿ ಇರ್ಬೋದು, ಕೆರೆ ಇರ್ಬೋದು, ಸಮುದ್ರ ಇರ್ಬೋದು, ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು. ಬಿಕಾಸ್ ಇದೊಂದು ಹಡಗು, ಒಂದು ಬಾರ್ಜ್ ಆಗಿರೋದ್ರಿಂದ ಅದಕ್ಕೆ ಭೂಮಿ ಬೇಕು ಅಂತ ಏನಿಲ್ಲ. ಒಂದು ವಾಟರ್ ಬಾಡಿ ಮೇಲೆ ಅದು ಸ್ಟೇಷನ್ ಆಗಿರುತ್ತೆ. ಆಂಕರ್ ಮಾಡ್ಬಿಟ್ರೆ ಅದನ್ನ ತಗೊಂಡೋಗಿ, ಆಂಕರ್ ಅಂದ್ರೆ ಏನು, ಹಡಗನ್ನ ಒಂದು ದಂಡೆಯಲ್ಲಿ ನಿಲ್ಸ್ತಕ್ಕಂಥದ್ದು. ಸೊ ನಿಲ್ಸ್ಬಿಟ್ರು ಅಂತ ಹೇಳಿದ್ರೆ ಅದು ಅಲ್ಲೇ ಇರುತ್ತೆ. ಹಾಗಾಗಿ ಲ್ಯಾಂಡ್ ರಿಕ್ವೈರ್ಮೆಂಟ್ ಇರಲ್ಲ ಒಂದು. ಅಂಡ್ ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯ ಪವರ್ ಪ್ಲಾಂಟ್ ಗಳನ್ನ ನಾವು ಮೂವ್ ಮಾಡಬಹುದು. ನಿಮಗೆಲ್ಲ ವಿಚಾರ ಗೊತ್ತು, ಈ ಪವರ್ ಪ್ಲಾಂಟ್ ಗಳಂತಕ್ಕಂಥದ್ದು ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಸ್. ಇವನ್ನ ಯಾವುದೇ ಕಾರಣಕ್ಕೂ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡೋದು ಬಹಳ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರಸಕ್ತವಾಗಿ ನಿಮಗೆ ಮಂಗಳೂರಿನಲ್ಲಿ ಒಂದು ಪವರ್ ಪ್ಲಾಂಟ್ ಇದೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಮಾಮೂಲಿ ಸೋಲಾರ್ ಪವರ್ ಪ್ಲಾಂಟ್ ಇರಬಹುದು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರಬಹುದು, ಅಥವಾ ಯಾವುದೇ ಒಂದು ರೀತಿಯ ಪವರ್ ಪ್ಲಾಂಟ್ ಇರಬಹುದು. ಅದನ್ನ ಇಮಿಡಿಯೇಟ್ ಆಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ವಿದ್ಯುತ್ನ ಒಂದು ಕೊರತೆ ಉಂಟಾಗಿದೆ. ಇಮಿಡಿಯೇಟ್ ಆಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ ಒಂದು 100 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತೆ. ಅವಾಗ ನೀವೇನ್ ಮಾಡಬಹುದು, ಖಂಡಿತ ನೀವು ಈ ಮಂಗಳೂರಿನಲ್ಲಿರ್ತಕ್ಕಂತಹ ಒಂದು ವಿದ್ಯುತ್ ಸ್ಥಾವರವನ್ನ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ಒಂದು ವೇಳೆ ನೀವು ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನ ಖಂಡಿತ ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡಬಹುದಾಗುತ್ತೆ. ಬಟ್ ಗಿವನ್ ದಟ್ ಅಲ್ಲಿ ವಾಟರ್ ಬಾಡಿ ಇರಬೇಕು. ನೀವು ಭೂಮಿಯ ಮೇಲೆ ಅದನ್ನು ತೆಗೆದುಕೊಂಡು ಬರೋಕ್ಕಾಗಲ್ಲ. ಬಿಕಾಸ್ ಒಂದು ಬಾರ್ಜ್, ಒಂದು ಹಡಗು. ಸೊ ಅದನ್ನ ನೀರಿನ ಮೂಲಕ,
ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಇರತಕ್ಕಂಥ ಪವರ್ ಪ್ಲಾಂಟ್ ತೆಗೆದುಕೊಂಡೋಗಿ ಉಡುಪಿಗೆ ನಾವು ಕನೆಕ್ಟ್ ಮಾಡಬಹುದು, ಅಥವಾ ನಮ್ಮ ದೇಶದ ಏನು ಪಶ್ಚಿಮ ಕರಾವಳಿ ಇದೆ, ಪಶ್ಚಿಮ ಕರಾವಳಿ ಅಂದ್ರೆ ನಮ್ಮ ಕರ್ನಾಟಕ ಎಲ್ಲ ಅಲ್ಲಿ ಬರುತ್ತೆ, ಅದೇ ನೀವು ಪೂರ್ವ ಕರಾವಳಿ ತಗೊಂಡೋಗ್ಬೇಕು, ಈಸ್ಟರ್ನ್ ಕೋಸ್ಟಿಗೆ ತಗೊಂಡೋಗ್ಬೇಕು, ಒಡಿಶಾದಲ್ಲಿ ಪವರ್ ರಿಕ್ವೈರ್ಮೆಂಟ್ ಇದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಪವರ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಈ ಬಾರ್ಜನ್ನ ಚಾಲನೆ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬಿಟ್ಟು ನಾವು ಆ ಸ್ಥಳದಲ್ಲಿ ಸ್ಥಾಪನೆ ಮಾಡಬಹುದು. ಸೊ ಅದು ಮೊಬಿಲಿಟಿ ಕೊಡುತ್ತೆ. ನೀವು ನೋಡ್ತಾ ಇರ್ತೀರಾ, ಮೊಬಿಲಿಟಿ ಅಂದ್ರೆ ಏನು? ಮೂವ್ಮೆಂಟ್ ಆಗುವಂತಹ ಒಂದು ಎಬಿಲಿಟಿಯನ್ನು ನಾವು ಮೊಬಿಲಿಟಿ ಅಂತ ಕರಿತೀವಿ. ಸೊ ಮೊಬಿಲಿಟಿನ ಕೊಟ್ಟಂಗಾಗುತ್ತೆ. ಸೊ ಸ್ಥಳದಿಂದ ಸ್ಥಳಕ್ಕೆ ಡಿಪೆಂಡಿಂಗ್ ಅಪಾನ್ ದ ನೆಸೆಸಿಟಿ ನಾವು ಈ ಪವರ್ ಪ್ಲಾಂಟ್ ಅನ್ನೇ ತೆಗೆದುಕೊಂಡು ಹೋಗ್ಬೋದು. ಸೊ ಒಂದು ಬಹಳ ಒಂದು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಸರ್ಕಾರಕ್ಕೆ. ಒಂದೇ ಏಟಿಗೆ ನೀವು ನೋಡಬಹುದು, ಏನು ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ವಿಚ್ ಇಸ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್. ಇದು ಸುಮಾರು 220 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ, 220 ಮೆಗಾವ್ಯಾಟ್. ಸೊ ಇದನ್ನ ನಾವು ಚಾಲನೆ ಮಾಡ್ಕೊಂಡು ತಗೊಂಡು ಯಾವುದೇ ಒಂದು ಸ್ಥಳಕ್ಕೆ ಕರಾವಳಿ ಭಾಗಕ್ಕೆ 220 ಮೆಗಾವ್ಯಾಟ್ನಷ್ಟು ಒಂದು ದೊಡ್ಡ ವಿದ್ಯುತ್ ಸಾಮರ್ಥ್ಯವನ್ನ ಇಮಿಡಿಯೇಟ್ ಆಗಿ ನಾವು ಕಲ್ಪಿಸ್ಕೊಡ್ಬಹುದು. ಸೊ ನಾವು ಸ್ವಲ್ಪ ಈಗ ಇವತ್ತಿನ ಇಶ್ಯೂನ ತಿಳ್ಕೊಳ್ಳೋಣ, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಇತಿಹಾಸವನ್ನು ಕೂಡ ಗಮನಿಸ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಸೊ ನಿಮಗೊಂದು ಇಮೇಜ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಬಾರ್ಜ್ ಕಾಣಿಸ್ತಾ ಇದೆ. ಇದು ಕೇವಲ ಬಾರ್ಜ್ನ ಒಂದು ಇಮೇಜ್. ಇದರ ಮೇಲ್ಗಡೆ ಪವರ್ ಪ್ಲಾಂಟ್ ಇರಬಹುದು, ಅಥವಾ ಇನ್ಯಾವುದೇ ಒಂದು ಫ್ಯಾಕ್ಟರಿ ಇರಬಹುದು, ಇನ್ಯಾವುದೇ ರೀತಿಯಾದಂತಹ ಒಂದು ಸ್ಥಾವರ ಇರಬಹುದು. ಬಟ್ ನಾವೀಗ ಮಾತಾಡ್ತಿರ್ತಕ್ಕಂಥದ್ದು ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್. ಸೊ ಬಾರ್ಜ್ ನೀವು ನೋಡ್ತಾ ಇದ್ರೆ ಯಾವ ರೀತಿ ಫ್ಲಾಟ್ ಬಾಟಮ್ ಕಾಣಿಸ್ತಾ ಇದೆ, ಅಂದ್ರೆ ಅದರ ಒಂದು ಬಾಟಮ್ ಏನಿದೆ ಫ್ಲಾಟ್ ಆಗಿರುತ್ತೆ. ಸೊ ಅದನ್ನ ನಾವು ಬಾರ್ಜ್ ಅಂತ ಕರಿತೀವಿ. ಸೊ ಇದೊಂದು ಬಾರ್ಜ್ಗೆ ಒಂದು ಎಕ್ಸಾಂಪಲ್. ಸ್ವಲ್ಪ ಇದರ ಇತಿಹಾಸವನ್ನು ನೀವು ಗಮನಿಸ್ತಾ ಹೋಗೋದಾದ್ರೆ, ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅನ್ನ ನಾವು ಬೇಸಿಕಲಿ ಈ 2ನೇ ವಿಶ್ವ ಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಏನ್ ನಡೆಯುತ್ತೆ 1939 ಇಂದ 1945 1945ನೇ ಇಸ್ವಿವರೆಗೂ ಕೂಡ ಈ ಮಹಾಯುದ್ಧ, 2ನೇ ಮಹಾಯುದ್ಧ ಅಥವಾ ವಿಶ್ವಯುದ್ಧ ಅಂತ ನಾವೇನು ಕರಿತೀವಿ ಅದು ನಡೆಯುತ್ತೆ. ನಿಮಗೆಲ್ಲ ಗೊತ್ತು, ವಿಶ್ವಯುದ್ಧ ಅಂತ ಹೇಳಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ ವಿದ್ಯುತ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಹೊಸ ಇನೋವೇಟಿವ್ ಐಡಿಯಾವನ್ನ ಮಾಡ್ಬಿಟ್ಟು ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರ್ತಾರೆ. ಸೊ ಆ ಮೂಲಕ ಸ್ಥಳದಿಂದ ಸ್ಥಳಕ್ಕೆ, ಈ ಒಂದು ಯುದ್ಧದ ಸಂದರ್ಭದಲ್ಲೇ ಸ್ಥಳದಿಂದ ಸ್ಥಳಕ್ಕೆ ಒಂದು ಪವರ್ ಪ್ಲಾಂಟ್ ಅನ್ನ, ವಿದ್ಯುತ್ ಸ್ಥಾವರವನ್ನ ಸ್ಥಳಾಂತರ ಮಾಡ್ಕೊಳ್ತಾ ಅವ್ರಿಗೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ಬಳಿಕವೂ ಕೂಡ ಇದರ ಒಂದು ಬಳಕೆ ಕಂಟಿನ್ಯೂ ಆಗಿದೆ, ಇವತ್ತಿಗೂ ಕೂಡ ಇದು ನಡೆದುಕೊಂಡು ಬರ್ತಾ ಇದೆ. ಸೊ ಇವತ್ತಿನ ಇಶ್ಯೂ ನಾವು ನೋಡ್ತಾ ಹೋಗೋದಾದ್ರೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ ನಿಮಗೊಂದು ಸ್ಮಾಲ್ ಹ್ಯಾಂಡೆಡ್ ನೋಟ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಕೂಡ 2013ನೇ ಇಸ್ವಿಯಿಂದ ಐ ಥಿಂಕ್ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ, 2010ನೇ ಇಸ್ವಿಯಿಂದ 2010 ಇಂದ ಈ ನಾನೇನು ಈಗ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಬಗ್ಗೆ ಮಾತಾಡ್ತಿದ್ದೆ, ಇದು ಆಂಧ್ರ ಪ್ರದೇಶದ ಕಾಕಿನಾಡ ಕರಾವಳಿಯಲ್ಲಿ ಕಾಣಿಸ್ಕೊಳ್ತಿತ್ತು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆ ಸಿಂಪಲ್ ಆಗಿ ಕೇಳ್ಬಿಡ್ತಾರೆ. ಈವನ್ ಬೇಸಿಕ್ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಒಂದು ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅನ್ನ ಭಾರತ ದೇಶದಿಂದ ಟರ್ಕಿ ದೇಶಕ್ಕೆ ಮಾರಾಟ ಮಾಡಲಾಯಿತು, ಟರ್ಕಿ ದೇಶಕ್ಕೆ ಸ್ಥಳಾಂತರಗೊಳಿಸಲಾಯಿತು. ಸೊ ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಕೆಳಗಿನ ಯಾವ ರಾಜ್ಯದಲ್ಲಿ ಅಥವಾ ಕೆಳಗಿನ ಯಾವ ಸ್ಥಳದಲ್ಲಿ ಅದು ಕಾಣಿಸ್ಕೊಂಡಿತ್ತು ಅಥವಾ ಅದನ್ನ ಸ್ಥಾಪಿಸಲಾಗಿತ್ತು ಅಂತ ಹೇಳಿ ಕೇಳ್ತಾರೆ. ಕೆಳಗಿನ ಯಾವ ಸ್ಥಳ ಅಂತ ಹೇಳಿದ್ರೆ ನೀವು ಕಾಕಿನಾಡ ಅಂತ ಟಿಕ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಲೈಟ್ ಬ್ಲಿಂಕ್ ಆಗ್ತಿದೆ ಅನ್ಕೊಂತೀನಿ, ಸ್ವಲ್ಪ ಸ್ಮಾಲ್ ಇಶ್ಯೂಸ್ ಇದೆ, ದಯವಿಟ್ಟು ಕ್ಷಮಿಸಿ. ಸೊ ಕಾಕಿನಾಡ ಬಗ್ಗೆ ಮಾತಾಡೋಣ. ಕಾಕಿನಾಡ ಅಂತ ಹೇಳಿದ್ರೆ ಇದು ಆಂಧ್ರ ಪ್ರದೇಶದ ಕರಾವಳಿ ತೀರದಲ್ಲಿ ಬರ್ತಕ್ಕಂಥ ಒಂದು ಪ್ರಸಿದ್ಧ ನಗರ, ಆಂಧ್ರ ಪ್ರದೇಶದ 6ನೇ ಅತಿ ದೊಡ್ಡ ನಗರ ಅಂತ ಕೂಡ ಕರೆಯಲಾಗುತ್ತೆ. ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಬಟ್ ಕಾಕಿನಾಡ ನಿಮಗೆ ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ ನ ಹೆಡ್ ಕ್ವಾರ್ಟರ್ಸ್. ಈಸ್ಟ್ ಗೋದಾವರಿ ಅಂತ ಹೇಳಿ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ. ನಿಮಗೆ ಯಾವತ್ತೂ ಡಿಸ್ಕಸ್ ಮಾಡ್ತಾ ಹೇಳಿದ್ದೇನೆ ಯಾವ ರೀತಿ ಒಂದು ನದಿಯ ಹೆಸರನ್ನೇ ಇಟ್ಟಿದ್ದಾರೆ. ಕೃಷ್ಣಾ ಜಿಲ್ಲೆ ಅಂತ ಕರಿತೀವಿ. ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ. ಸೊ ಈ ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ ಏನ್ ಬರುತ್ತೆ, ಆ ಒಂದು ಜಿಲ್ಲೆಯ ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಆಫ್ ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಕಿನಾಡ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೀತಿ ನಮ್ಮಲ್ಲಿ ಈ ಕೊಡಗು ಜಿಲ್ಲೆ ಕೇಳಿದಿರಾ, ಕೊಡಗು ಅನ್ನೋದು ಒಂದು ಡಿಸ್ಟ್ರಿಕ್ಟ್ ನಮ್ಮ ಕರ್ನಾಟಕದಲ್ಲಿ. ಬಟ್ ಕೊಡಗು ಅಂತ ಯಾವುದೇ ನಿಮಗೆ ಸಿಟಿ ಕಾಣಕ್ ಸಿಗಲ್ಲ. ಬಟ್ ಈ ಕೊಡಗು ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ ನಿಮಗೆ ಮಡಿಕೇರಿ ಆಗಿರುತ್ತೆ. ಸಿಮಿಲರ್ಲಿ ನೀವು ದಕ್ಷಿಣ ಕನ್ನಡ ಅಂತ ಮಾತಾಡ್ತಿರ್ತೀರಾ. ದಕ್ಷಿಣ ಕನ್ನಡ ಅಂದ್ರೆ ಏನು? ದಕ್ಷಿಣ ಕನ್ನಡ ಅಂತ ಯಾವುದೇ ಊರಿಲ್ಲ, ಕೇವಲ ಒಂದು ಜಿಲ್ಲೆಗೆ ನೀಡಿರ್ತಕ್ಕಂಥ ಹೆಸರು. ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ, ಕೇಂದ್ರ ಸ್ಥಾನ ಎಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಮಂಗಳೂರಲ್ಲಿ ಬರುತ್ತೆ. ಸೊ ಸಿಮಿಲರ್ಲಿ ಈಸ್ಟ್ ಗೋದಾವರಿ ಅನ್ನೋದು ಒಂದು ಜಿಲ್ಲೆಯ ಹೆಸರು, ಬಟ್ ಈಸ್ಟ್ ಗೋದಾವರಿ ಹೆಸರಿನ ಯಾವುದೇ ನಗರ ಇಲ್ಲ. ಅಲ್ಲಿ ಬರ್ತಕ್ಕಂಥ ನಗರ ನಿಮಗೆ ಕಾಕಿನಾಡ ಅಂತ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಎರ್ನಾಕುಲಂ ನಿಮಗೆ ಕೊಚ್ಚಿ ಕೇರಳದಲ್ಲಿ ನೋಡ್ತಾ ಹೋಗೋದಾದ್ರೆ ಎರ್ನಾಕುಲಂ ಜಿಲ್ಲೆಗೆ ಕೇಂದ್ರ ಸ್ಥಾನ ಯಾವುದು ಅಂತ ಹೇಳಿದ್ರೆ ಕೊಚ್ಚಿ. ಸೊ ಅದೇ ರೀತಿ ನಿಮಗೆ ಕಾಕಿನಾಡ ಬರುತ್ತೆ ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಕಾಕಿನಾಡ ಕೋಸ್ಟಲ್ ಇಟ್ಬಿಟ್ಟು ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಿತ್ತು. ಸುಮಾರು 220 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ವಿದ್ಯುತ್ ಸ್ಥಾವರ ಇದು. ಅಲ್ಲಿಂದ ಗ್ರಿಡ್ ಕನೆಕ್ಟ್ ಮಾಡಿಬಿಟ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಎಲೆಕ್ಟ್ರಿಸಿಟಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾ ಇದ್ರು. ಬಟ್ ಈಗ ಏನಾಯ್ತಪ್ಪ ಅಂತ ಹೇಳಿದ್ರೆ ನಿಮ್ಗೊಂದು ವಿಚಾರ ಗೊತ್ತಿರಬೇಕು,
ನಾನು ಆಗಲೇ ಹೇಳಿದೆ, ಇದು ಸೋಲಾರ್ ವಿದ್ಯುತ್ ಪವರ್ ಪ್ಲಾಂಟ್ ಅಲ್ಲ, ಸೌರ ವಿದ್ಯುತ್ ಅಲ್ಲ. ಸೊ ಇಲ್ಲಿ ಯಾವ ರೀತಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ ಯೂಸಿಂಗ್ ಗ್ಯಾಸ್ ಟರ್ಬೈನ್. ಬಿಕಾಸ್ ಇದು ಭೂಮಿಯ ಮೇಲಾದ್ರೆ ನೀವು ಈ ಕೋಲಿಂದ ಥರ್ಮಲ್ ವಿದ್ಯುತ್ ಪವರ್ ಪ್ಲಾಂಟ್ ಮಾಡಬಹುದು ಅಥವಾ ಯಾವುದೇ ಒಂದು ಪವರ್ ಪ್ಲಾಂಟ್ ಅನ್ನು ಮಾಡಬಹುದು. ಬಟ್ ಇದನ್ನ ಬಾರ್ಜ್ ಮೇಲೆ ನಾವು ಮೌಂಟ್ ಮಾಡಿರೋದ್ರಿಂದ ಇಲ್ಲಿ ಆಪ್ಷನ್ ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ, ಸ್ವಲ್ಪ ಲೈಟ್ ವೇಟ್ ಟರ್ಬೈನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಗ್ಯಾಸ್ ಟರ್ಬೈನ್ ಗಳನ್ನ ಮಾತ್ರ ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಗ್ಯಾಸ್ ಟರ್ಬೈನ್ ಅಂದ್ರೆ ಏನು, ಒಂದು ಟರ್ಬೈನ್ ಇರುತ್ತೆ, ಒಂದು ಟರ್ಬೈನ್ ಅಂದ್ರೆ ಚಕ್ರದ ರೀತಿ. ನೀವು ಯಾವುದೇ ಒಂದು ವಿದ್ಯುತ್ ಸ್ಥಾವರವನ್ನು ನೋಡಿದ್ರೆ ನಾನೇನು ಒಂದು ಚಿಕ್ಕದಾಗಿ ಒಂದು ಡಯಾಗ್ರಾಮ್ ತರ ಬಿಡಿಸಿದ್ದೀನಿ. ಈ ರೀತಿ ಒಂದು ಟರ್ಬೈನ್ ಇರುತ್ತೆ, ಒಂದು ಚಕ್ರ ಇರುತ್ತೆ. ಆ ಚಕ್ರಕ್ಕೆ ಯಾವುದೇ ಒಂದು ಸಹಾಯದಿಂದ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಂತ ಹೇಳಿದ್ರೆ ಈ ಹರಿಯುತ್ತಿರುವಂತಹ ನೀರು, ವೇಗವಾಗಿ ಧುಂಬುತ್ತಿರ್ತಕ್ಕಂತಹ ನೀರಿನ ಸಹಾಯದಿಂದ ಅದನ್ನು ತಿರುಗಿಸಲಾಗುತ್ತೆ, ಅದನ್ನ ಜನರೇಟರ್ಗೆ ಕನೆಕ್ಟ್ ಮಾಡಲಾಗಿರುತ್ತೆ. ಅದೇ ರೀತಿ ನಿಮಗೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಅಂತ ಹೇಳಿದ್ರೆ ಈ ನೀರನ್ನ ಶಾಖದಿಂದ ಬಿಸಿ ಮಾಡಿಬಿಟ್ಟು ಏನು ಸ್ಟೀಮ್ ಬರುತ್ತೆ, ನಾವೇನು ನೀರಿನ ಆವಿ ಅಂತ ಕರಿತೀವಿ ಅಥವಾ ಒಂದು ನೀರಾವಿ ಸ್ಟೀಮ್ ಏನ್ ಬರುತ್ತೆ, ಅದರಿಂದ ಆ ಚಕ್ರವನ್ನ ಟರ್ಬೈನ್ ತಿರುಗಿಸಲಾಗುತ್ತೆ. ಅದೇ ರೀತಿ ನಿಮಗೆ ಟೈಡಲ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಬೇರೆ ಬೇರೆ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳಲ್ಲಿ ಈ ರೀತಿಯಾಗಿ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ವಿಂಡ್ ಪವರ್, ವಿಂಡ್ ಮಿಲ್ಗಳನ್ನ ನೋಡಿರ್ತೀರಾ, ದೊಡ್ಡ ದೊಡ್ಡ ಗುಡ್ಡಗಳ ಮೇಲೆ ಎಲ್ಲಿ ಗಾಳಿ ವೇಗವಾಗಿ ಬೀಸುತ್ತೆ ಅಲ್ಲಿ ವಿಂಡ್ ಮಿಲ್ಸ್ಗಳು ನಿಮಗೆ ಕಾಣಿಸ್ಕೊಳ್ತವೆ. ಅಲ್ಲೂ ಕೂಡ ಈ ಪವನ ಶಕ್ತಿಯಿಂದ ಅಂದ್ರೆ ಈ ಗಾಳಿಯ ಒಂದು ಮೆಕ್ಯಾನಿಕಲ್ ಎನರ್ಜಿಯನ್ನು ಬಳಸ್ಕೊಂಡ್ಬಿಟ್ಟು ಈ ಚಕ್ರವನ್ನ ಟರ್ಬೈನ್ ತಿರುಗಿಸಲಾಗುತ್ತೆ. ಅಂಡ್ ಅದು ಮುಂದೆ ಹೋಗ್ಬಿಟ್ಟು ಈ ಜನರೇಟರ್ಗೆ ಲಿಂಕ್ ಆಗಿ ಶಾಫ್ಟ್ ಅನ್ನು ತಿರುಗಿಸುತ್ತೆ, ಅಲ್ಲಿ ವಿದ್ಯುತ್ ಜನರೇಟ್ ಆಗುತ್ತೆ, ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸೊ ಇದು ಬೇಸಿಕ್ ಆಗಿರತಕ್ಕಂಥ ಒಂದು ಕಾನ್ಸೆಪ್ಟ್. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಗ್ಯಾಸ್ ಟರ್ಬೈನ್ ಯೂಸ್ ಮಾಡ್ತೀವಿ. ಸೊ ಗ್ಯಾಸ್ ಟರ್ಬೈನ್ ಯೂಸ್ ಮಾಡ್ಬಿಟ್ಟು ಅಥವಾ LNG, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ನಾವೇನು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, ಸ್ವಾಭಾವಿಕ ಅನಿಲ ಅಂತ ಏನ್ ಕರಿತೀವಿ. ಬೇಸಿಕಲಿ ನ್ಯಾಚುರಲ್ ಗ್ಯಾಸ್ ಅಂದ್ರೂ ಕೂಡ ಅದು ನಿಮಗೆ ಮೀಥೇನ್ ಆಗಿರುತ್ತೆ. ನೀವೇನು ಗೋಬರ್ ಗ್ಯಾಸ್ ಅಲ್ಲಿ ನೋಡ್ತೀರಾ CH4 ಮೀಥೇನ್, ಅದೇ ನಿಮಗೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಸಿಗುತ್ತೆ. ಇದು ಬೇಸಿಕಲಿ ನೀವೇನು ತೈಲ ಬಾವಿಗಳಿರುತ್ತೆ, ನಾನು ಹಿಂದೆ ಡಿಸ್ಕಸ್ ಮಾಡ್ತಾ ಹೇಳಿದ್ದೇನೆ, ಆಯಿಲ್ ವೆಲ್ಸ್, ತೈಲವನ್ನ ನೀವು ಹೊರತೆಗೆಯಲಿಕ್ಕೆ, ಈ ಕಚ್ಚಾ ತೈಲವನ್ನು ಹೊರತೆಗೆಯಲಿಕ್ಕೆ ನೀವೇನು ಬಾವಿಗಳನ್ನ ತೋಡಿರ್ತೀರಾ, ಡ್ರಿಲ್ ಮಾಡಿರ್ತೀರಾ, ಅದರ ಮೇಲ್ಭಾಗದಲ್ಲಿ ಬಿಕಾಸ್ ಗ್ಯಾಸ್ ಅಂತ ಹೇಳಿದ್ರೆ ಅದರ ವೆಯ್ಟ್ ಬಹಳ ಕಮ್ಮಿ ಇರುತ್ತೆ, ಸಾಂದ್ರತೆ ಕಮ್ಮಿ ಇರುತ್ತೆ. ಸೊ ಮೇಲ್ಭಾಗದಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಅದನ್ನ ಲಿಫ್ಟ್ ಮಾಡಿಬಿಟ್ಟು ಕಂಪ್ರೆಸ್ ಮಾಡಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಅದನ್ನ ಮಾರಾಟ ಮಾಡಲಾಗುತ್ತೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮಗೆ ಡೆಲ್ಲಿಯಲ್ಲಿ ಪ್ರೆಸೆಂಟ್ಲಿ ನಮ್ಮ ರಾಜಧಾನಿ ನವದೆಹಲಿಯಲ್ಲಿ ಓಡಿಸ್ತಕ್ಕಂಥ ಬಸ್ಗಳಲ್ಲಿ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸಾಂದ್ರೀಕರಿಸಿದ ಸ್ವಾಭಾವಿಕ ಅನಿಲ ಅಂತ ಅದನ್ನ ಬಳಕೆ ಮಾಡಲಾಗುತ್ತೆ. ಅದೇ ರೀತಿ LNG ಅಂತ ಕೂಡ ಬಳಕೆ ಮಾಡಲಾಗುತ್ತೆ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ದ್ರವೀಕರಿಸಿದ ಸ್ವಾಭಾವಿಕ ಅನಿಲ ಅಂತ ಹೇಳಿ. ಇವೆಲ್ಲವೂ ಕೂಡ ಮೀಥೇನೆ, CH4. ಸೊ LNG ಬಳಕೆ ಮಾಡಲಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಈಗ ತರ ನಾನು ಡಿಸ್ಕಸ್ ಮಾಡಿದೆ, ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಅಲ್ಲಿ ಬಳಕೆ ಮಾಡಲಾಗ್ತಿತ್ತು. ಬಟ್ 2013ರಿಂದ ಈಚೆಗೆ ಈ LNGಯ ಒಂದು ಅವೈಲಬಿಲಿಟಿ ಕಮ್ಮಿ ಆಯಿತು. ಸೊ ಯಾವಾಗ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅವೈಲಬಿಲಿಟಿ ಕಮ್ಮಿ ಆಯಿತು ಅವಾಗ ಅದನ್ನ ಆಪರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಅದನ್ನ ಬೇರೆ ಕೋಲಿಂದ ಅಥವಾ ಬೇರೆ ಯಾವುದರಿಂದನೂ ಚಲನೆ ಮಾಡ್ಲಿಕ್ಕಾಗಲ್ಲ, ನಿಮಗೆ LNGನೇ ಬೇಕು. ಸೊ LNG ಇಲ್ಲದೆ ಇರೋದ್ರಿಂದ 2013ರಿಂದ ಈ ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್ ಸ್ಥಗಿತಗೊಂಡಿತ್ತು. ಒಂದು ನ್ಯಾಷನಲ್ ವೇಸ್ಟ್ 220 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಇದ್ರೂ ಕೂಡ ಅದನ್ನ ಬಳಕೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಖಾಸಗಿ ಕಂಪನಿ GMR ಅಂತ ಒಂದು ಖಾಸಗಿ ಕಂಪನಿಗೆ ಸೇರಿದಂತಹ ಒಂದು ಶಿಪ್ ಇದು ಬಾರ್ಜ್ ಮೌಂಟೆಡ್ ಪವರ್ ಪ್ಲಾಂಟ್. ಸೊ ಈಗ ಅವ್ರು ಏನ್ ಮಾಡಿದ್ರು, ಬಹಳ ಲಾಸ್ ಆಗ್ತಿರೋ ಕಾರಣದಿಂದ ಅವರು ಈಗ ಡಿಸೈಡ್ ಮಾಡಿ ಟರ್ಕಿ ದೇಶಕ್ಕೆ ಅದನ್ನ ಮಾರಾಟ ಮಾಡ್ತಿದ್ದಾರೆ. ಟರ್ಕಿ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಒಂದು ದೇಶ. ಟರ್ಕಿ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅಂಕಾರ ಅಂತಕ್ಕಂಥದ್ದು ಅದರ ಕ್ಯಾಪಿಟಲ್ ಸಿಟಿ. ಇಸ್ತಾನ್ಬುಲ್, ನೀವು ಇವನ್ ಇತಿಹಾಸವನ್ನು ಓದಬೇಕಾದ್ರೂ ಕೂಡ ಇಸ್ತಾನ್ಬುಲ್ ಅಥವಾ ಕಾನ್ಸ್ಟಂಟಿನೋಪಲ್ ಇದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡಿರ್ತೀರಾ, ಖಂಡಿತ ಅದ್ರ ಬಗ್ಗೆ ಕೇಳಿರ್ತೀರಾ. ಸೊ ಆ ಒಂದು ನಗರ ಕಂಡುಬರ್ತಕ್ಕಂಥದ್ದು ಟರ್ಕಿ ದೇಶದಲ್ಲಿ. ಟರ್ಕಿ ದೇಶದ ಯಾವುದೋ ಒಂದು ಸಂಸ್ಥೆಗೆ ಅದನ್ನ ಮಾರಾಟ ಮಾಡಲಾಗ್ತದೆ. ಡೀಟೇಲ್ಸ್ ಇನ್ನ ಇನ್ನೂ ಕೂಡ ಪಬ್ಲಿಕ್ ಮಾಡಲಾಗಿಲ್ಲ. ಸೊ ತುಂಬಾ ಹೊತ್ತು ನಿಮಗೆ ಟೈಮ್ ಕೊಟ್ಟು ಡಿಸ್ಕಷನ್ ಮಾಡಿದ್ದಾನೆ, ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಹಳ ಸೂಕ್ಷ್ಮವಾಗಿ ಸ್ವಲ್ಪ ನೀವು ನೋಟ್ಸ್ಗಳನ್ನ ಯಾವ್ದು ಹೇಳ್ತೀನಿ ಅದನ್ನ ಮಾತ್ರ ನೋಟ್ಸ್ ಮಾಡಿ, ಉಳಿದಂತಹ ಸಂದರ್ಭದಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸಾಕು. ಟೆನ್ಷನ್ ಆಗ್ಬಿಟ್ಟು ಕೇಳಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ರಿಲೆವೆಂಟ್ ಪಾರ್ಟ್ಸ್ ಅನ್ನ ಮಾತ್ರ ನೀವು ನೆನ್ಪಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಆನ್ಸರ್ ಮಾಡಲಿಕ್ಕೆ ಸಹಾಯಕಾರಿಯಾಗುತ್ತೆ. ಬಿಕಾಸ್ ನಮ್ಮ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಪೇಪರ್ಲಿ ಯಾವುದೇ ಒಂದು ಮ್ಯಾಟ್ರ್ ಬರಲಿ, ನಮಗೇನು ಗೊತ್ತಿಲ್ಲ ಆ ಮ್ಯಾಟ್ರನ್ನ ನಾವು 360 ಡಿಗ್ರಿ ಆಂಗಲ್ ಅಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಆ ತಿಳ್ಕೊಂಡಾಗ ಮಾತ್ರ ನಮಗೆ ಪ್ರಶ್ನೆಗಳಿಗೆ ಒಂದು ಆನ್ಸರ್ ಮಾಡ್ತಕ್ಕಂತಹ ಕೆಪಾಸಿಟಿ ಬರುತ್ತೆ, ಅವ್ರು ಯಾವುದೇ ರೀತಿ ಟ್ವಿಸ್ಟ್ ಮಾಡಿದ್ರು ಕೂಡ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಾಣಿಸ್ಕೊಳ್ತಾ ಇದೆ. ಬೇಸಿಕಲಿ ಈ ಒಂದು ಪವರ್ ಪ್ಲಾಂಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕಮಿಷನ್ ಮಾಡಿದ್ದು 2001ನೇ ಇಸ್ವಿಯಲ್ಲಿ. 2001ನೇ ಇಸ್ವಿಯಲ್ಲಿ ಇದನ್ನ ಇಂಡೆಕ್ಟ್ ಮಾಡ್ಕೊಳ್ಳಾಗಿರುತ್ತೆ. ಬಟ್ ಅವಾಗ ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿನಲ್ಲಿರುತ್ತೆ, ಕರ್ನಾಟಕದ ಮಂಗಳೂರು ಕರಾವಳಿಯಲ್ಲಿರುತ್ತೆ, ಮಂಗಳೂರು ಕೋಸ್ಟ್ ನಲ್ಲಿ. ಆ ಬಳಿಕ ಅದನ್ನ ಮಾರಾಟ ಮಾಡಿ GMR ಸಂಸ್ಥೆಯವರು, ಒಂದು ಖಾಸಗಿ ಕಂಪನಿ GMR ಅಂತ ಹೇಳಿದ್ರೆ ಆ ಕಂಪನಿಯನ್ನು ತೆಗೆದುಕೊಂಡು ಹೋಗಿ ಆಂಧ್ರ ಪ್ರದೇಶದ ಕಾಕಿನಾಡ ಕರಾವಳಿಯಲ್ಲಿ ಇಟ್ಟಿರ್ತಾರೆ. ಈಗ ಅದನ್ನ ಟರ್ಕಿ ದೇಶಕ್ಕೆ ಮಾರಾಟ ಮಾಡಲಾಗ್ತಿದೆ. ಸೊ ಅದು ಹೆಂಗೋ ಟರ್ಕಿಗೆ ತಗೊಂಡೋಗ್ತಾರಪ್ಪ ಅಂತ ಹೇಳಿದ್ರೆ ಕಾಕಿನಾಡದಲ್ಲಿ ಒಂದು ಬಂದರು ಬರುತ್ತೆ ನಿಮಗೆ, ಕಾಕಿನಾಡ ಡೀಪ್ ಸಿ ಪೋರ್ಟ್. ಸೊ ಆ ಒಂದು ಬಂದರಿಂದ ತೆಗೆದುಕೊಂಡೋಗಿ ಅದನ್ನ
ಎಲ್ಲಿಗೆ ತಗೊಂಡೋಗ್ತಾರಪ್ಪ ಅಂತ ಹೇಳಿದ್ರೆ ಟರ್ಕಿ ದೇಶಕ್ಕೆ ತಗೊಂಡೋಗ್ತಾರೆ. ಸೊ ಇದು ಒಂದು ಬಾರ್ಜ್ ನಿಮಗೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಮಿಲಿಯನ್ಸ್ ಡಿಪೆಂಡ್ ಆನ್ ತೀಸ್ತಾ ಹಸೀನಾ ಟೆಲ್ಸ್ ಮೋದಿ. ಇಲ್ಲಿ ಹಸೀನಾ ಅಂತ ಹೇಳಿದ್ರೆ ಶೇಖ್ ಹಸೀನಾ, ಬಾಂಗ್ಲಾದೇಶದ ದೀರ್ಘಕಾಲೀನ ಪ್ರಧಾನಮಂತ್ರಿ, ಭಾರತ ದೇಶದ ಒಬ್ಬ ಪರಮಾಪ್ತೆ ಅಂತಾನೆ ಹೇಳ್ಬಹುದು. ಇವರು ನಾವು ಅವತ್ತೇ ಡಿಸ್ಕಸ್ ಮಾಡ್ತಾ ಹೇಳಿದ್ದು 1971 ನಲ್ಲಿ ಏನು ಬಾಂಗ್ಲಾ ಲಿಬರೇಷನ್ ವಾರ್ ಆಗುತ್ತೆ ಅಲ್ಲಿ ಮುಕ್ತಿ ವಾಹಿನಿ ಎನ್ನುವಂತಹ ಒಂದು ಸಂಘಟನೆ ಕೆಲಸ ಮಾಡುತ್ತೆ. ಆ ಸಂಘಟನೆಯ ಮುಖ್ಯಸ್ಥ ಮತ್ತು ಬಂಗಬಂಧು ಅಥವಾ ಫಾದರ್ ಆಫ್ ದಿ ನೇಷನ್ ಅಂತ ಹೇಳಿ ಬಾಂಗ್ಲಾದೇಶದಲ್ಲಿ ಟ್ರೀಟ್ ಮಾಡಲಾಗ್ತಕ್ಕಂತಹ ಶೇಖ್ ಮುಜಿಬುರ್ ರೆಹಮಾನ್. ಶೇಖ್ ಮುಜಿಬುರ್ ರೆಹಮಾನ್ ಇವರು ಬಾಂಗ್ಲಾದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಅಂಡ್ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ರು ಮತ್ತು ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಕರೆಸ್ಕೊಳ್ತಾರೆ. ಬಂಗಬಂಧು ಅಂತೇಳಿ ಅವ್ರನ್ನ ಕರೆಯಲಾಗುತ್ತೆ, ಬಂಗಬಂಧು ಅಥವಾ ಬಂಗಬಂಧು ಅಂತೇಳಿ. ಸೊ ಈ ಒಂದು ಖ್ಯಾತಿಯ ಶೇಖ್ ಮುಜಿಬುರ್ ರೆಹಮಾನ್ ಏನಿದ್ದಾರೆ ಅವರ ಪುತ್ರಿ ಶೇಖ್ ಹಸೀನಾ. ಅವರು ಪ್ರಸಕ್ತವಾಗಿ ಅವಾಮಿ ಲೀಗ್ನ ಒಬ್ಬ ರಾಜಕೀಯ ಮುಖ್ಯಸ್ಥೆ. ಸೊ ಆಕೆ ಪ್ರಸಕ್ತವಾಗಿ ಈ ಬಾಂಗ್ಲಾದೇಶನ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಂಡ್ ನಿಮಗೆಲ್ಲ ಗೊತ್ತು ಬಾಂಗ್ಲಾದೇಶ ತನ್ನ 50ನೇ ಒಂದು ಇಂಡಿಪೆಂಡೆನ್ಸ್ ಡೇ ಅನ್ನು ಆಚರಣೆ ಮಾಡ್ಕೊಳ್ತಾ ಇದೆ. 50ನೇ ಲಿಬರೇಷನ್ ಡೇ 1971 ನಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಭಾರತದ ಒಂದು ಸಹಯೋಗದೊಂದಿಗೆ. ಸೊ ಈ ಒಂದು ಫಂಕ್ಷನ್ಗೋಸ್ಕರ ನರೇಂದ್ರ ಮೋದಿ ಅವರನ್ನ ವಿಶೇಷವಾಗಿ ಇನ್ವೈಟ್ ಮಾಡಲಾಗಿದೆ. ಸೊ ಮೋದಿ ಅವರು ಬಾಂಗ್ಲಾದೇಶನ ಟ್ರಿಪ್ ಅಲ್ಲಿ ಇದ್ರು. ಸೊ ಹಾಗಾಗಿ ಇಬ್ಬರ ಮಧ್ಯೆ ಒಂದಷ್ಟು ಮಾತುಕತೆಗಳು ಉಂಟಾದವು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಡಿಸ್ಕಷನ್ ಮಾಡ್ಕೊಳ್ಳೋಣ, ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಮೊದಲನೇದಾಗಿ ನಿಮಗೆ ಕೆಳಭಾಗದಲ್ಲಿ ಕಾಣಿಸ್ತಾ ಇರಬಹುದು, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 50ನೇ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂಡ್ ಅಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು, ತೀಸ್ತಾ ನದಿಯ ಬಗ್ಗೆ ಮಾತಾಡಿದ್ರು. ಬಹಳ ದೀರ್ಘಕಾಲದಿಂದ ಈ ತೀಸ್ತಾ ನದಿಗೆ ಸಂಬಂಧಪಟ್ಟಂತೆ ಆ ಒಂದು ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಬಾಂಗ್ಲಾದೇಶ್ಗೆ ಒಂದು ಭಿನ್ನಾಭಿಪ್ರಾಯ ಇದೆ. ಅದನ್ನ ಶೀಘ್ರದಲ್ಲೇ ಬಗೆಹರಿಸಿಕೊಳ್ಬೇಕು ಅಂತೇಳಿ ಎರಡು ನಾಯಕರು ತೀರ್ಮಾನ ಮಾಡಿದ್ದಾರೆ. ಅಂಡ್ ತೀಸ್ತಾ ಬಗ್ಗೆ ನಮಗೆ ಗೊತ್ತಿದೆ, ಬಟ್ ಅದನ್ನ ಹೊರತಾಗಿ ಸುಮಾರು 6 ನದಿಗಳು ಎರಡೂ ದೇಶಕ್ಕೂ ಕೂಡ ಕಾಮನ್ ಆಗಿದ್ದಾವೆ. ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ದೇಶದಲ್ಲಿ ಹರಿತಕ್ಕಂತಹ 6 ನದಿಗಳಿದ್ದಾವೆ. ಅವುಗಳ ಮೇಲೆ ಉಲ್ಲೇಖ ಮಾಡಲಾಗಿದೆ, ಅವುಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸೊ ಪರೀಕ್ಷೆಯಲ್ಲಿ ಕೇಳಬಹುದು, ಕೆಳಗಿನ ಯಾವ ನದಿ ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ದೇಶಗಳನ್ನ ಹಾದು ಹೋಗುತ್ತೆ ಅಥವಾ ಹಾದು ಹೋಗಲ್ಲ ಅಂತ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಇಂತಹ 6 ನದಿಗಳು ಬರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಮೋನು, ಅದನ್ನ ಇಲ್ಲಿ ಕಾಣಿಸ್ತಾ ಇದ್ದೀವಿ, ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಒಂದು ಮೋನು ಅನ್ನುವಂತಹ ನದಿ, ಮೋನು ನದಿ, ಅಂಡ್ ಮುಹುರಿ, ಅದೇ ರೀತಿ ಕೋವಾಯ್, ಅದೇ ರೀತಿ ಗುಮ್ಟಿ. ಇನ್ನೊಂದ್ಸರಿ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಮೋನು, ಮುಹುರಿ, ಕೋವಾಯ್, ಗುಮ್ಟಿ, ಆ ಬಳಿಕ ದಾರ್ಲಾ ಅಂಡ್ ದೂದ್ ಕುಮಾರ್. ದಾರ್ಲಾ ಮತ್ತು ದೂದ್ ಕುಮಾರ್ ಅಂತ ಹೇಳಿ. ಸೊ 6 ನದಿಗಳು ಬಹಳ ಟಫ್ ಅನ್ಸ್ಬೋದು ನಿಮಗೆ, ಬಿಕಾಸ್ ಬೆಂಗಾಲಿ ವರ್ಡ್ಸ್, ಬೆಂಗಾಲಿ ಶಬ್ದಗಳು. ಸೊ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಒಂದಲ್ಲ ಒಂದ್ ಕಡೆ ಹೆಲ್ಪ್ ಆಗಬಹುದು. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇಲ್ಲ, ತುಂಬಾ ಡೀಪ್ ಆಯ್ತು, ಬಟ್ ಜಸ್ಟ್ ಗೊತ್ತಿದ್ರೆ ಬಹಳ ಒಳ್ಳೆಯದು. ಅಂಡ್ ಈ ಒಂದು 6 ನದಿಗಳಿಗೆ ಸಂಬಂಧಪಟ್ಟಂಗೆ ಕೂಡ ಒಂದು ಡಿಸ್ಕಷನ್ ನಡೆದಿದೆ. ಸೊ ಅದನ್ನ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಅದನ್ನ ಹೊರತುಪಡಿಸಿದ್ರೆ ಮಿಥಾಲಿ ಎಕ್ಸ್ಪ್ರೆಸ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಬರ್ದ್ಬಿಡ್ತೀನಿ. ಮಿಥಾಲಿ ಎಕ್ಸ್ಪ್ರೆಸ್ ಅನ್ನುವಂತಹ, ಎಕ್ಸ್ಪ್ರೆಸ್ ಅಂದ್ರೆ ಏನು, ಒಂದು ರೈಲು. ಮಿಥಾಲಿ ಎಕ್ಸ್ಪ್ರೆಸ್ ಅನ್ನುವಂತಹ ಒಂದು ರೈಲನ್ನ ಎರಡೂ ದೇಶದ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಸೊ ಮಿಥಾಲಿ ಎಕ್ಸ್ಪ್ರೆಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇದು ಭಾರತದ ಜಲ್ಪೈಗುರಿ ಹಿಂದೆಲ್ಲ ನೀವು ಕೇಳಿರಬಹುದು, ಇದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ನಿಮಗೆ ನಾರ್ದರ್ನ್ ಬೆಂಗಾಲ್ ಬರುತ್ತೆ, ಈ ಗೋರ್ಖಾಲ್ಯಾಂಡ್ ರೀಜನ್ ಏನ್ ಬರುತ್ತೆ, ಡಾರ್ಜಿಲಿಂಗ್ ವಲಯ ಅಂತ ನಾವೇನು ಕರಿತೀವಿ, ಆ ಭಾಗದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ನಗರ ಜಲ್ಪೈಗುರಿ ಅಂತೇಳಿ. ಅಂಡ್ ಅಲ್ಲಿಂದ ಢಾಕಾವನ್ನ ಕನೆಕ್ಟ್ ಮಾಡುತ್ತೆ. ಢಾಕಾ ಬಾಂಗ್ಲಾದೇಶದ ರಾಜಧಾನಿ. ನಿಮಗೆ ಗೊತ್ತಿರೋ ಪ್ರಕಾರ ಎರಡೂ ದೇಶಗಳ ನಡುವೆ ಸಾಕಷ್ಟು ಬಿಸ್ನೆಸ್ ನಡೀತಾ ಇರುತ್ತೆ, ವಹಿವಾಟು ನಡೀತಿರುತ್ತೆ. ಅಂಡ್ ಕುಟುಂಬಸ್ಥರು ಇರ್ತಾರೆ, ಎರಡೂ ದೇಶಗಳ ನಡುವೆ ಫ್ಯಾಮಿಲಿ ರಿಲೇಷನ್ಸ್ ಇದೆ. ಸೊ ಹಾಗಾಗಿ ಪಶ್ಚಿಮ ಬಂಗಾಳದ ಜಲ್ಪೈಗುರಿ ಮತ್ತು ಬಾಂಗ್ಲಾದೇಶದ ಢಾಕಾ ಏನಿದೆ, ಈ ಎರಡೂ ನಗರಗಳನ್ನು ಸಂಪರ್ಕಿಸತಕ್ಕಂತಹ ಮಿಥಾಲಿ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ಕೊಡಲಾಗಿದೆ. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ ಮಿಥಾಲಿ ಬಗ್ಗೆ. ಅಂಡ್ ಅಷ್ಟೇ ಅಲ್ಲ, ಇವನ್ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಹಸೀನಾ ಅವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈಶಾನ್ಯ ಭಾರತದ ಪ್ಯಾಸೆಂಜರ್ಸ್ ಏನಿರ್ತಾರೆ, ಅಂದ್ರೆ ಈಶಾನ್ಯ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಏನು ಪ್ರಯಾಣಿಕರು ಇರ್ತಾರೆ, ಅವರಿಗೋಸ್ಕರ ಸಿಲ್ಹಟ್ ಮತ್ತು ಚಿತ್ತಗಾಂಗ್ ಏರ್ಪೋರ್ಟ್ಗಳನ್ನ ಬಿಟ್ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದ್ದಾರೆ. ಬಿಕಾಸ್ ನೀವು ಇಂಡಿಯಾ ಮ್ಯಾಪ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮಲ್ಲಿ ಈ ನಾರ್ತ್ ಈಸ್ಟ್ಗೆ ಹೋಗಬೇಕು, ಈಶಾನ್ಯ ಭಾರತಕ್ಕೆ, ವಿಶೇಷವಾಗಿ ತ್ರಿಪುರ ರಾಜ್ಯಕ್ಕೆ. ನಿಮಗೆಲ್ಲ ಗೊತ್ತು, ತ್ರಿಪುರ ರಾಜ್ಯ 3 ಭಾಗಗಳಿಂದ ಬಾಂಗ್ಲಾದೇಶದಿಂದ ಅವರು ತಗೊಂಡಿದೆ. ಸೊ ನೀವು ತ್ರಿಪುರಾಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನೀವು ಪೂರ್ತಿ ಇಂಡಿಯಾದಲ್ಲೇ ಹೋಗ್ತೀರಾ ಅಂತ ಹೇಳಿದ್ರೆ ಕೋಲ್ಕತ್ತಾಕ್ಕೆ ಹೋಗಿ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಲ್ಯಾಂಡ್ ರೂಟಲ್ಲೋ ಅಥವಾ ಇನ್ಯಾವುದೋ ಟ್ರೈನ್ ಮೂಲಕವೋ ಹಾದು ಹೋಗ್ಬಿಟ್ಟು ಬಹಳ ಕಷ್ಟಪಟ್ಟು, ಬಿಕಾಸ್ ನಿಮಗೆ ಗೊತ್ತು, ಈ ಕೋಲ್ಕತ್ತಾದಿಂದ
ನೀವು ತ್ರಿಪುರಕ್ಕೆ ಹೋಗ್ಬೇಕಂದ್ರೆ ಬಾಂಗ್ಲಾದೇಶದ ಮೂಲಕ ಹೋದ್ರೆ ಬಹಳ ಹತ್ತಿರ ಆಗುತ್ತೆ. ಬಟ್ ಬಾಂಗ್ಲಾದೇಶ ಬೇರೆ ದೇಶ ಆಗಿರೋದ್ರಿಂದ ಅಲ್ಲಿ ಯೂಶುವಲ್ ಆಗಿ ಹೋಗ್ಲಿಕ್ಕೆ ಸ್ವಲ್ಪ ಬಹಳ ಕಷ್ಟ ಆಗುತ್ತೆ, ವೀಸಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅವರು ರಸ್ತೆ ಮಾರ್ಗವನ್ನ ಬಳಸಿದ್ರು ಅಂತ ಹೇಳಿದ್ರೆ ಈ ಚಿಕನ್ ನೆಕ್ ಅನ್ನ ಹಾದ್ಬಿಟ್ಟು ಚಿಕನ್ ನೆಕ್ ನ ಮೂಲಕ ಅವರು ಈ ಡಾರ್ಜಿಲಿಂಗ್ ಏರಿಯಾದಿಂದ ಅರುಣಾಚಲ ಪ್ರದೇಶದಿಂದ ಅಸ್ಸಾಮಿಂದ ಹೋಗೋದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಸೊ ಈಗ ನಮ್ಮ ಬಾಂಗ್ಲಾದೇಶ ಏನ್ ಹೇಳಿದ್ದಾರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದಿದ್ದಾರೆ, ಯಾರೋ ಒಬ್ಬ ನಾರ್ತ್ ಈಸ್ಟ್ ನ ವ್ಯಕ್ತಿ, ತ್ರಿಪುರಾದ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದಿದ್ದಾರೆ. ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಅವರು ಫ್ಲೈಟ್ ಅನ್ನ ಹತ್ತಿದ್ರು ಅಂತ ಹೇಳಿದ್ರೆ ಅವ್ರು ಹೋಗಿ ಅಸ್ಸಾಂನಲ್ಲಿ ನಿಮಗೆ ಗುವಾಹಟಿಯಲ್ಲಿ ಒಂದು ಏರ್ಪೋರ್ಟ್ ಸಿಗುತ್ತೆ ಅಥವಾ ಕೋಲ್ಕತ್ತಾ ಏರ್ಪೋರ್ಟ್ ಇದೆ, ಅಲ್ಲೇನಾದ್ರೂ ಇಳಿದ್ಬಿಟ್ಟು ಹೋಗ್ಬೇಕು ಅಂದ್ರೆ ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದೇ ಅವರು ಸಿಲ್ಹಟ್ ಅಥವಾ ಚಿತ್ತಗಾಂಗ್, ಇವೆರಡು ಕೂಡ ಎಲ್ಲಿ ಬರುತ್ತೆ, ಬಾಂಗ್ಲಾದೇಶದಲ್ಲಿ ಬರ್ತಕ್ಕಂತಹ ಏರ್ಪೋರ್ಟ್ಗಳು ಸಿಲ್ಹಟ್ ಅಂಡ್ ಚಿತ್ತಗಾಂಗ್. ಚಿತ್ತಗಾಂಗ್ ಅಂತ ಹೇಳಿದ್ರೆ ನಿಮಗೆ ಅದು ಕೋಸ್ಟಲ್ ಏರಿಯಾದಲ್ಲಿ ಬರುತ್ತೆ, ದಕ್ಷಿಣ ಕಾಕ್ಸ್ ಬಜಾರ್ ಏರಿಯಾದಲ್ಲಿ. ಅದೇ ಸಿಲ್ಹಟ್ ಅಂತ ಹೇಳಿದ್ರೆ ಮ್ಯಾಪ್ ತೋರಿಸ್ತೀನಿ ನಿಮಗೆ, ಕ್ಲೋಸ್ ಟು ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತಕ್ಕೆ ಬಹಳ ಹತ್ತಿರದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಸಿಲ್ಹಟ್ ಅಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಕೆಲವು ಗಂಟೆಗಳು, 1-2 ಗಂಟೆ ಪ್ರಯಾಣ ಮಾಡ್ಬಿಟ್ರು ಅಂತ ಹೇಳಿದ್ರೆ ಅವರು ತಮ್ಮ ಒಂದು ರಾಜ್ಯಕ್ಕೆ ತೆರಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈಶಾನ್ಯ ಭಾರತವನ್ನ ಭಾರತದೊಂದಿಗೆ ಇಂಟಿಗ್ರೇಟ್ ಮಾಡಲಿಕ್ಕೆ, ಬಿಕಾಸ್ ಯಾಕೆ ಈಶಾನ್ಯ ಭಾರತ ಸ್ವಲ್ಪ ದೂರ ಉಳಿದ್ಬಿಟ್ಟಿದೆ, ಅದು ನಮ್ಮ ದೇಶದೊಂದಿಗೆ ಕಂಪ್ಲೀಟ್ ಇಂಟಿಗ್ರೇಟ್ ಆಗಿಲ್ಲ, ಬಿಕಾಸ್ ಬಹಳ ಡಿಸ್ಟೆನ್ಸ್ ದೂರ ಆಗುತ್ತೆ, ಅವರ ಕಲ್ಚರ್ ಬೇರೆ. ಸೊ ಒಂದ್ ವೇಳೆ ಈ ಬಾಂಗ್ಲಾದೇಶದ ಆಫರ್ ನ ಭಾರತ ಮನಸ್ಕೊಂಡ್ಬಿಟ್ಟು ಸಿಲ್ಹಟ್ ಮತ್ತು ಚಿತ್ತಗಾಂಗ್ ಏರ್ಪೋರ್ಟ್ ಅನ್ನ ಬಳಕೆ ಮಾಡ್ಕೊಂಡ್ರೆ ಈಶಾನ್ಯ ಭಾರತಕ್ಕೂ ಮತ್ತು ರೆಸ್ಟ್ ಆಫ್ ದಿ ಇಂಡಿಯಾ, ನಮ್ಮ ಇಂಡಿಯನ್ ಮೇನ್ ಲ್ಯಾಂಡ್ಗೂ ಈ ಡಿಸ್ಟೆನ್ಸ್ ಸಾಕಷ್ಟು ಕಮ್ಮಿ ಆದಂಗಾಗುತ್ತೆ. ಡಿಸ್ಟೆನ್ಸ್ ಅನ್ನಕ್ಕಿಂತ ಸಮಯ ತೆಗೆದುಕೊಳ್ಳುವಂತಹ ಅವಧಿ ಕಮ್ಮಿ ಆದಂಗಾಗುತ್ತೆ. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಘೋಷಣೆ ಅಂತ ಹೇಳ್ಬಹುದು. ಸೊ ಅದು ಕೂಡ ಒಂದು ವೆಲ್ಕಮ್ ಆಫರ್ ನಮ್ಮ ಬಾಂಗ್ಲಾದೇಶದ ಪ್ರಧಾನಿಗಳು ಕೊಟ್ಟಿರತಕ್ಕಂಥದ್ದು. ಸೊ ಸಿಲ್ಹಟ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ, ಬಿಕಾಸ್ ನೀವು ಈ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತ ಇತಿಹಾಸವನ್ನು ಓದ್ತೀರಿ ಅಂತ ಹೇಳಿದ್ರೆ ಈಗೇನು ಸಿಲ್ಹಟ್ ಇವತ್ತು ಸುದ್ದಿಯಲ್ಲಿದೆ ಆ ಸಿಲ್ಹಟ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ ಮೂಲತಃ ಇವಾಗ ಕಾಣಿಸ್ಕೊಳ್ತಾ ಇದೆ ನೋಡಿ. ಸೊ ಯಾವ ರೀತಿ ನಿಮಗೆ ಕೋಲ್ಕತ್ತಾ ಏರ್ಪೋರ್ಟ್ ಬರೋದಲ್ಲಿ ನಿಮಗೆ ಇಲ್ಲಿ ನಮ್ಮ ಪಶ್ಚಿಮ ಬಂಗಾಳದ ಮ್ಯಾಪ್ ಕಾಣಿಸ್ತಾ ಇಲ್ಲ, ಬಟ್ ಈ ಭಾಗದಲ್ಲಿ ಕೋಲ್ಕತ್ತಾ ಬರುತ್ತೆ. ನಾನೇನು ಇಲ್ಲಿ ಮಾರ್ಕ್ ಮಾಡ್ತೀನಿ, ಸ್ವಲ್ಪ ಆ ಕಡೆ ಲೆಫ್ಟ್ ಭಾಗದಲ್ಲಿ ಬರುತ್ತೆ. ಸೊ ಅಲ್ಲಿ ಅವ್ರು ಇಳ್ಕೊಂಡು ತ್ರಿಪುರ, ಫಾರ್ ಎಕ್ಸಾಂಪಲ್ ಇಲ್ಲಿ ತ್ರಿಪುರ ಇದೆ, ಅಗರ್ತಲಾ ಇಲ್ಲಿ ತ್ರಿಪುರದ ರಾಜಧಾನಿ, ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಸ್ಟ್ರೈಟ್ ಆಗಿ ಮೇಲ್ಗಡೆ ಹೋಗ್ಬಿಟ್ಟು ಅವರು ಅಸ್ಸಾಂ ಇರಬಹುದು, ಅರುಣಾಚಲ ಪ್ರದೇಶ ಇರಬಹುದು, ಮೇಘಾಲಯ ಇರಬಹುದು ದಾಟ್ಕೊಂಡು ಹೀಗೆ ಬರಬೇಕಾಗಿದೆ, ತುಂಬಾ ಟೈಮ್ ತೆಗೆದುಕೊಳ್ತಾ ಇತ್ತು. ಅದೇ ಅವರು ಗುವಾಹಟಿ ಏರ್ಪೋರ್ಟ್, ಈ ಬಗ್ಗೆ ಗುವಾಹಟಿ ಕಾಣಿಸ್ಕೊಳ್ತಾ ಇದೆ, ಅಸ್ಸಾಮಲ್ಲಿ ಬರುತ್ತೆ. ಗುವಾಹಟಿ ಏರ್ಪೋರ್ಟಿಗೆ ಬಂದರೂ ಕೂಡ ಅವರು ಶಿಲಾಂಗಿಗೆ ಬಂದು ಅಲ್ಲಿಂದ ಈ ಭಾಗದಲ್ಲಿ ಅಗರ್ತಲಾಗೆ ಬರಬೇಕಾಗಿತ್ತು. ಅದೇ ಒಂದ್ ವೇಳೆ ಅವರು ಮಡ್ರಾಸ್, ನಮ್ಮ ಚೆನ್ನೈ ಏರ್ಪೋರ್ಟ್ ಇರಬಹುದು, ಕರ್ನಾಟಕದಲ್ಲಿ ಇರತಕ್ಕಂಥ ಬೆಂಗಳೂರು ಏರ್ಪೋರ್ಟ್ ಇರಬಹುದು, ಅಥವಾ ಕೇರಳದಿಂದ ಇರಬಹುದು, ಅವ್ರು ವಾಪಸ್ ತ್ರಿಪುರಕ್ಕೆ ಹೋಗ್ಬೇಕು, ಅಥವಾ ಯಾರೊಬ್ಬ ಕನ್ನಡಿಗ ವ್ಯಕ್ತಿ ತ್ರಿಪುರಾಗೆ ಟೂರ್ ಹೋಗ್ತಿದ್ದಾರೆ, ಅವಾಗ ಏನ್ ಮಾಡ್ಬೇಕು, ಅವ್ರು ಏನ್ ಮಾಡ್ಬೋದು, ಈಗ ಈ ಪರ್ಮಿಷನ್ ಸಿಕ್ಕಿರೋದ್ರಿಂದ ಸಿಲ್ಹಟ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ್ರು ಅಂತ ಹೇಳಿದ್ರೆ ಕೆಲವು ಗಂಟೆಗಳು, ಮೇ ಬಿ 1 ಅವರ್, ಅರ್ಧ ಗಂಟೆಯಲ್ಲಿ ಅವರು ಯಾವ ದೇಶ, ಯಾವ ರಾಜ್ಯಕ್ಕೆ, ತ್ರಿಪುರಕ್ಕೆ ಹೋಗಬಹುದು, ಅಥವಾ ಕೆಳಗಡೆ ಬರ್ತೀವಿ ಅಂದ್ರೂ ಕೂಡ ಒಂದು 4-5 ಗಂಟೆಯಲ್ಲಿ ಅವರು ಅಗರ್ತಲವನ್ನ ಸೇರಬಹುದು. ಸೊ ಹಾಗಾಗಿ ಡಿಸ್ಟೆನ್ಸ್ ಬಹಳ ಕಮ್ಮಿ ಆಗುತ್ತೆ. ಅಂಡ್ ಚಿತ್ತಗಾಂಗ್ ಏರ್ಪೋರ್ಟ್ ಈ ಭಾಗದಲ್ಲಿ ಬರುತ್ತೆ, ನಿಮಗೆ ಕೆಳ ಭಾಗದಲ್ಲಿ ಚಿತ್ತಗಾಂಗ್ ಆ ಒಂದು, ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ಳಿ, ಐ ಥಿಂಕ್ ನಿಮಗೆ ಮಾರ್ಕ್ ಆಲ್ರೆಡಿ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಚಿತ್ತಗಾಂಗ್ ಈ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಚಿತ್ತಗಾಂಗ್ ಇಂದನೂ ಕೂಡ ನಮ್ಮ ನಾರ್ತ್ ಈಸ್ಟ್ ಇಂಡಿಯಾ ಬೇರೆ ಬೇರೆ ರಾಜ್ಯಗಳು, ಮಣಿಪುರ್ ಇರಬಹುದು, ನಾಗಾಲ್ಯಾಂಡ್ ಇರಬಹುದು, ಅವುಗಳು ಬಹಳ ಹತ್ತಿರ ಆಗ್ತವೆ. ಸೊ ನಿಮಗೆ ಗೊತ್ತಾಯ್ತು ಯಾಕೆ ಸಿಲ್ಹಟ್ ಮತ್ತೆ ಈ ಒಂದು ಎರಡು ಏರ್ಪೋರ್ಟ್ ಅನ್ನ ಬಿಟ್ಟು, ಅಂದ್ರೆ ಭಾರತ ದೇಶಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಸಮ್ಮತಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಅಂಡ್ ಸಿಲ್ಹಟ್ ಯಾಕೆ ಫೇಮಸ್ ಅಂತ ಹೇಳಿದ್ರೆ ನೋಡಿ, ನೀವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನೋಡ್ಬೇಕಾದ್ರೆ ನಿಮಗೆಲ್ಲ ಬಹಳ ಪ್ರಮುಖವಾಗಿ ಒಂದು ವಿಚಾರ ಗೊತ್ತು, ಮೌಂಟ್ ಬ್ಯಾಟನ್ ಪ್ಲಾನ್. ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ರು, ಕೊನೆಯ ವೈಸ್ರಾಯ್ ಮತ್ತು ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಕೂಡ ಆಗಿದ್ರು. ಸೊ ಮೌಂಟ್ ಬ್ಯಾಟನ್ ಏನಿದ್ರು ಅವರು ಜೂನ್ 3ನೇ ತಾರೀಕು 1947ನೇ ಇಸ್ವಿ ಜೂನ್ 3ನೇ ತಾರೀಕು 3rd ಜೂನ್ 1947 ಮೌಂಟ್ ಬ್ಯಾಟನ್ ಪ್ಲಾನ್ ಅನ್ನುವಂಥ ಒಂದು ಪ್ಲಾನ್ ಅನ್ನು ಜಾರಿಗೆ ತರ್ತಾರೆ. ಆ ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನವನ್ನ ವಿಭಜನೆ ಮಾಡ್ತಕ್ಕಂತಹದ್ದು, ಭಾರತವನ್ನು ವಿಭಜನೆ ಮಾಡಿ ಪಾಕಿಸ್ತಾನವನ್ನು ಮಾಡ್ತಕ್ಕಂತಹದ್ದು. ಸೊ ಆ ಒಂದು ಮೌಂಟ್ ಬ್ಯಾಟನ್ ಪ್ಲಾನ್ ನ ಪ್ರಕಾರ ಯಾವ್ಯಾವ ಭಾಗ ಪಾಕಿಸ್ತಾನಕ್ಕೆ ಸೇರಬೇಕು, ಯಾವ್ಯಾವ ಭಾಗ ಭಾರತದಲ್ಲಿ ಉಳಿಬೇಕು ಅಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿರುತ್ತೆ. ಅಂಡ್ ಅದರ ಪ್ರಕಾರ ಈಸ್ಟ್ ಬೆಂಗಾಲ್, ನಿಮಗೇನು ಬಾಂಗ್ಲಾದೇಶ ಇವತ್ತು ಕಾಣಿಸ್ಕೊಳ್ಳುತ್ತೆ, ಅದು ಅಂದಿನ ಸಂದರ್ಭದಲ್ಲಿ ಪೂರ್ವ ಬಂಗಾಳ ಅಥವಾ ಈಸ್ಟ್ ಬೆಂಗಾಲ್ ಆಗಿದ್ದು, ಈಸ್ಟ್ ಬೆಂಗಾಲ್ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳಿ ಆ ಒಂದು ಪ್ಲಾನ್ ನಲ್ಲಿ ಉಲ್ಲೇಖ ಆಗಿತ್ತು. ಅದನ್ನ ಜೂನ್ 3rd ಪ್ಲಾನ್ ಅಂತ ಕರೆಯಲಾಗುತ್ತೆ, ಅಥವಾ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕರೆಯಲಾಗುತ್ತೆ. 3rd ಜೂನ್ 1947 ಅಂದು ಅದನ್ನ ಜಾರಿಗೊಳಿಸಲಾಗಿರುತ್ತೆ, ಅದನ್ನ ಹೊರತರಲಾಗಿರುತ್ತೆ. ಸೊ ಆ ಒಂದು ಪ್ಲಾನ್ ನ ಅಡಿಯಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ಅದೇನಪ್ಪಾ ಅಂತ ಹೇಳಿದ್ರೆ ಈ ಸಿಲ್ಹಟ್ ಎಲ್ಲಿಗೆ ಸೇರಬೇಕು. ಮೂಲತಃ ಸಿಲ್ಹಟ್ ಅಂತಕ್ಕಂತಹದ್ದು ಅಸ್ಸಾಂಗೆ ಸೇರಿತ್ತು. ನೋಡಿ ಇವಾಗ ನೀವು ನೋಡಿದ್ರೆ ಅದರ ಪಕ್ಕ ತ್ರಿಪುರ ಕಂಡು ಬರುತ್ತೆ, ಮೇಘಾಲಯ ಕಂಡು ಬರುತ್ತೆ. ಬಟ್ ನಿಮ್ಗೆ ಒಂದು ವಿಚಾರ ಗೊತ್ತು, ತ್ರಿಪುರ ಮೇಘಾಲಯ ಎಲ್ಲ ಆಮೇಲೆ ಆಗಿರ್ತಕ್ಕಂಥ ಈಶಾನ್ಯ ಭಾರತದ ರಾಜ್ಯಗಳು. ಬಟ್ ಮುಂಚೆ ಅಲ್ಲಿ ಇದ್ದಂತಹ ದೊಡ್ಡ ಪ್ರಾಂತ್ಯ ಯಾವುದು ಅಂತ ಹೇಳಿದ್ರೆ ನಿಮಗೆ ಅಸ್ಸಾಂ ಪ್ರಾಂತ್ಯ. ಅಸ್ಸಾಂ ಬಹಳ ದೊಡ್ಡದಾಗಿ ಮುಂಚೆಯಿಂದನೇ ಕಾಣಿಸ್ಕೊಂಡಂತಹ ಒಂದು ರಾಜ್ಯ ಅಥವಾ ಒಂದು ಪ್ರಾಂತ್ಯ ಬ್ರಿಟಿಷ್ ಸಂದರ್ಭದಲ್ಲಿ. ಸೊ ಆ ಒಂದು ಪ್ರಾಂತ್ಯಕ್ಕೆ ಸಿಲ್ಹಟ್ ಸೇರಿತ್ತು.
ಬಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರು ಇದ್ರು. ಸೊ ಹಾಗಾಗಿ ಮೌಂಟ್ ಬ್ಯಾಟನ್ ಏನು ತೀರ್ಮಾನ ಮಾಡ್ತಾರೆ, ಈ ಸಿಲ್ಹಟ್ ಭಾರತಕ್ಕೆ ಸೇರಬೇಕು, ಪಾಕಿಸ್ತಾನಕ್ಕೆ ಸೇರಬೇಕು ಅಥವಾ ಈಸ್ಟ್ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಒಂದು ರೆಫರೆಂಡಮ್ ಕಂಡಕ್ಟ್ ಮಾಡೋಣ. ರೆಫರೆಂಡಮ್ ಅಂದ್ರೇನು, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ರೆಫರೆಂಡಮ್ ಇರಬಹುದು, ಪ್ಲೆಬಿಸೈಟ್ ಇರಬಹುದು, ಅವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಜನರ ಒಪಿನಿಯನ್ ಕೇಳೋದು. ಅಂದ್ರೆ ಒಂದು ವೋಟಿಂಗ್ ಅನ್ನ ಮಾಡಿಸಲಾಗುತ್ತೆ. ನೀವು ಭಾರತ ದೇಶದಲ್ಲಿ ಇರ್ತೀರಾ ಅಂದ್ರೆ ಅಸ್ಸಾಂನಲ್ಲೇ ಉಳ್ಕೊಳ್ತೀರಾ ಅಂದ್ರೆ ಭಾರತಕ್ಕೆ ಸೇರ್ತೀರಾ, ಅಥವಾ ನೀವು ಈಸ್ಟ್ ಬೆಂಗಾಲ್ ಪೂರ್ವ ಬಾಂಗ್ಲಾ ಜೊತೆ ಹೋಗ್ತೀರಾ, ದಟ್ ಮೀನ್ಸ್ ಇನ್ ಅದರ್ ವರ್ಡ್ಸ್ ಈಸ್ಟ್ ಪಾಕಿಸ್ತಾನದ ಭಾಗವಾಗ್ತೀರಾ ಅಂತ ಹೇಳಿ ಜನರಿಗೆ ಒಂದು ಪ್ರಶ್ನೆನ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆನ ಸಿಲ್ಹಟ್ನ ಜನರ ಮುಂದೆ ಇಡಲಾಗಿದ್ದು, ಅಂಡ್ ಅಲ್ಲಿ 54% ಜನ ಇದರ ಪರವಾಗಿ ಓಟನ್ನ ಮಾಡ್ತಾರೆ. ಅಂದ್ರೆ ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ, ನಾವೇನು ಪ್ರಸಕ್ತವಾಗಿ ಅಸ್ಸಾಂ ಪ್ರಾಂತ್ಯದಲ್ಲಿದ್ದೇವೆ, ಎಂಟೈರ್ ಅಸ್ಸಾಮನ್ನ ಇಂಡಿಯಾಗೆ ಸೇರಿಸಲಾಗಿದೆ, ನಾವು ಅಸ್ಸಾಮನ್ನ ಬಿಟ್ಬಿಟ್ಟು ಈ ಪೂರ್ವ ಬಂಗಾಳಕ್ಕೆ ಸೇರ್ಕೊಂತೀವಿ, ದಟ್ ಮೀನ್ಸ್ ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ ಹೇಳಿ ಅವರು ಒಂದು ವೋಟಿಂಗ್ ಅನ್ನ ಮಾಡ್ತಾರೆ. ಸೊ ಆ ರೆಫರೆಂಡಮ್ನ ಬಳಿಕ ಸಿಲ್ಹಟ್ ಭಾರತದ ಕೈ ತಪ್ಪಿತು. ಬಹಳ ಒಂದು ಸಮೃದ್ಧಿ ಇರ್ತಕ್ಕಂತಹ ಒಂದು ಡಿಸ್ಟ್ರಿಕ್ಟ್ ಆಗಿತ್ತು, ಬಟ್ ಕೊನೆಗೆ ಸಿಲ್ಹಟ್ ಅಂತಕ್ಕಂತಹದ್ದು ಪಾಕಿಸ್ತಾನಕ್ಕೆ ಹೋಯಿತು, ಅಂಡ್ ಈಗ ಅದು ಬಾಂಗ್ಲಾದೇಶದಲ್ಲಿ ಉಳಿದುಕೊಂಡಿದೆ. ಇದು ಸಿಲ್ಹಟ್ಗೆ ಸಂಬಂಧಪಟ್ಟಂತ ಒಂದು ಇತಿಹಾಸವನ್ನು ನಿಮಗೆ ಹೇಳಿದ್ದು. ಸೊ ನೀವು ನೋಡಿ, ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಪೇಪರ್ ಓದಿರ್ತಕ್ಕಂಥ ಕೆಲವೊಂದು ಮ್ಯಾಟರ್ ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿ, ನಮ್ಮ ಮಾಡರ್ನ್ ಹಿಸ್ಟ್ರಿ ಕೂಡ ಲಿಂಕ್ ಆಗಿದೆ. ಸೊ ಕೋರ್ ಮತ್ತು ಕರೆಂಟ್ ಅಫೇರ್ಸ್ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ನಾವು ಮಾಡಬೇಕಾಗುತ್ತೆ. ಅಂಡ್ ಇದನ್ನ ಮುಗಿದ್ಮೇಲೆ ಮುಂದಿನ ಒಂದು ಸುದ್ದಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಇಂಡಿಯಾ ಸೆಂಡ್ಸ್ 2 lakh doses ಆಫ್ ವ್ಯಾಕ್ಸಿನ್ ಟು UNPKF. ಒಂದು ಬಹಳ ಸ್ಮಾಲ್ ಇನ್ಫಾರ್ಮೇಶನ್ ಇದು. UNPKF ಅಂದ್ರೇನು? ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್. ಗೊತ್ತಿಲ್ಲ ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ರೆ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆ. ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ರೆ ಅದು ಯಾವ ದೇಶದ ವಿರುದ್ಧ ಅಥವಾ ಪರವಾಗಿ ಹೋರಾಡಲ್ಲ, ಶಾಂತಿಯನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ಪ್ರಸಕ್ತವಾಗಿ ಕಾಂಗೋ ದೇಶ ಇರಬಹುದು, ಸೂಡಾನ್ ದೇಶ ಇರಬಹುದು, ಲೆಬನಾನ್ ಇರಬಹುದು, ಗೋಲನ್ ಹೈಟ್ಸ್ ಇರಬಹುದು, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮ ಪ್ರಪಂಚಾದ್ಯಂತ ಸಾಕಷ್ಟು ಸಂಘರ್ಷ ನಡೀತಾ ಇದೆ. ಅಲ್ಲಿ ಯಾವುದೇ ದೇಶ ಅಥವಾ ಯಾವುದೇ ಒಂದು ಸಮುದಾಯದ ಪರವಾಗಿ ಅಲ್ಲ, ಬದಲಾಗಿ ಅಲ್ಲಿರ್ತಕ್ಕಂಥ ನಾಗರಿಕರ ಪರವಾಗಿ, ಅಲ್ಲಿರ್ತಕ್ಕಂಥ ಜನರ ಪರವಾಗಿ ಸಾವು ನೋವುಗಳನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಯಾರು ಈ ಕಗ್ಗೊಲೆಗಳನ್ನ ಮಾಡ್ತಿರ್ತಾರೆ, ಟೈರನಿ ಮಾಡ್ತಾ ಇರ್ತಾರೆ, ಸಾವು ನೋವುಗಳಿಗೆ ಕಾರಣರಾಗ್ತಿರ್ತಾರೆ, ಅವರನ್ನ ತಡಿಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಧ್ವಜದ ಅಡಿಯಲ್ಲಿ ಒಂದು ಪಡೆಯನ್ನ ಮಾಡಲಾಗಿದೆ. ಅಲ್ಲಿಗೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಕಾಂಟ್ರಿಬ್ಯೂಷನ್ ಕೊಡ್ತವೆ. ಭಾರತ ಇರಬಹುದು, ಚೀನಾ ಇರಬಹುದು, ಅಮೆರಿಕ ಇರಬಹುದು, ಅದೇ ರೀತಿ ನ್ಯಾಟೋ ದೇಶಗಳು ಇರಬಹುದು. ಅವುಗಳು ಅಲ್ಲಿಗೆ ಒಂದಷ್ಟು ಪಡೆಗಳನ್ನ ಕಳಿಸ್ತವೆ. ಅಂಡ್ ಈ ಪಡೆಗಳು ಅಲ್ಲಿ ಈ ಹಕ್ಕುಗಳ ಸಂರಕ್ಷಣೆ ಇರಬಹುದು, ಮಾನವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸಗಳಿರಬಹುದು, ಅದೇ ರೀತಿ ಫಂಡಮೆಂಟಲ್ ಮೂಲಭೂತ ಹಕ್ಕುಗಳಿರಬಹುದು. ಅಂದ್ರೆ ಮೂಲಭೂತ ಹಕ್ಕು ಅನ್ನೋಕ್ಕಿಂತ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು, ಅವುಗಳನ್ನ ಮತ್ತೆ ಅದೇ ರೀತಿ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅದೇ ರೀತಿ ನಿರ್ಗತಿಕರಿರ್ಬೋದು, ವೃದ್ಧರಿರ್ಬೋದು, ಅವರನ್ನ ಬಚಾವ್ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಯಾರು ಸಮಾಜಘಾತಕ ಶಕ್ತಿಗಳಿರುತ್ತೆ ಆ ಶಕ್ತಿಗಳ ವಿರುದ್ಧ ಹೋರಾಡುವಂತ ಕೆಲಸ ಆಗುತ್ತೆ. ಯಾಕೆ UNPKF ಅನ್ನು ನಾವು ಬಳಸ್ಕೊಂತೀವಪ್ಪ ಅಂತ ಹೇಳಿದ್ರೆ, ಆ ದೇಶಕ್ಕೆ ಸಾಮರ್ಥ್ಯ ಇರಲ್ಲ. ಫಾರ್ ಎಕ್ಸಾಂಪಲ್ ಕಾಂಗೋ ದೇಶ ಬಹಳ ಬಡ ರಾಷ್ಟ್ರ, ಅದು ಕಾಂಗೋ ಇರ್ಬೋದು, ಸೂಡಾನ್ ಇರ್ಬೋದು. ಅಲ್ಲಿ ಕೆಲವು ಉಗ್ರಗಾಮಿಗಳು, ಕೆಲವು ಪ್ರತ್ಯೇಕವಾದಿಗಳು ಈ ಆರ್ಮ್ಡ್ ರೆಬೆಲಿಯನ್ ಅನ್ನ ಅಂದ್ರೆ ಒಂದು ಸಂಘರ್ಷವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ತಮ್ಮ ನಾಗರಿಕರನ್ನ ರಕ್ಷಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಹಣಕಾಸಿನ ಅಥವಾ ಟೆಕ್ನಾಲಜಿಕಲ್ ಒಂದು ನೋಹೌ ಇಲ್ಲ. ಅಲ್ಲಿ ಅಂದ್ರೆ ಹಣಕಾಸಿನ ಬಲ ಇಲ್ಲ, ಟೆಕ್ನಾಲಜಿಕಲಿ ಅವರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಈ ದೇಶಗಳಲ್ಲಿ ಅವ್ಯಾಹತವಾಗಿ ಜನರ ಕಗ್ಗೊಲೆ ನಡೀತಾ ಇದೆ. ಸೊ ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಮುದಾಯದ ಒಂದು ಬೆಂಬಲ ಬೇಕಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ ಥ್ರೂ UNPKF. ಸೊ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್. ಅಂಡ್ ಇವತ್ತಿಗೂ ಭಾರತಕ್ಕೆ ಒಂದು ಹೆಗ್ಗಳಿಕೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚು ಈ ಶಾಂತಿ ಪಾಲನಾ ಪಡೆಗಳಿಗೆ ಭಾರತ ಕಾಂಟ್ರಿಬ್ಯೂಷನ್ ಯಾವಾಗಲೂ ಕೊಡ್ತಾ ಇರುತ್ತೆ. ಪ್ರಸಕ್ತವಾಗಿ ನಮ್ಮ ದೇಶದ ನಿಮಗೆ ನೆಕ್ಸ್ಟ್ ಅಲ್ಲಿ ಕಾಣಿಸ್ಕೊಳುತ್ತೆ. ಸುಮಾರು 5,000 ಜನ ಸಿಬ್ಬಂದಿಗಳು, 5,000 ಜನ ಸೇನಾ ಸಿಬ್ಬಂದಿಗಳು UNPKF ಏನು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿಗೆ ಎಕ್ಸಾಕ್ಟ್ ಫಿಗರ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಸುಮಾರು 5,424 ಯೋಧರು, 5,424 ಏನು ಸೋಲ್ಜರ್ಸ್, ಅವರು ಪುರುಷ ಏನು ಸೋಲ್ಜರ್ಸ್ ಇದ್ದಾರೆ, ಮಹಿಳಾ ಸೇನಾ ಅಧಿಕಾರಿಗಳಿದ್ದಾರೆ, ಅದೇ ರೀತಿ ಮೆಡಿಕಲ್ ಏಡ್ ಅನ್ನ ಕೊಡಲಿಕ್ಕೆ ಡಾಕ್ಟರ್ಸ್ ಕೂಡ ಇದ್ದಾರೆ. ಸೊ ಎಲ್ಲಾ ರೀತಿಯಾದಂತಹ ಒಂದು ಸಪೋರ್ಟ್ ಅನ್ನ ಭಾರತ ಕೊಡ್ತಾ ಇದೆ. ಅಂಡ್ ಪ್ರಸಕ್ತವಾಗಿ 5ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್. ನಿಮಗೇನು ಈ ಶಾಂತಿ ಪಾಲನಾ ಪಡೆಗೆ ಯಾವ್ಯಾವ ದೇಶ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ನೋಡ್ತಾ ಹೋಗೋದಾದ್ರೆ, ಭಾರತ 5ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಆಗಿ ಹೊರಹೊಮ್ಮಿದೆ. ಸೊ ಇದು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಕೊಡ್ತಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್. ಭಾರತಕ್ಕೆ ಬಹಳ ಒಂದು ಒಳ್ಳೆ ಹೆಸರಿದೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಂಡ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ UN ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ ಅದು ಲಕ್ಷಾಂತರ ಜನ ಇದ್ದಾರೆ ಪ್ರಪಂಚಾದ್ಯಂತ. ಸೊ ಅದಕ್ಕೆ 2 ಲಕ್ಷ ಡೋಸ್ಗಳನ್ನ
ಏನು ವ್ಯಾಕ್ಸಿನ್ ಇದೆ, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತ ಲಸಿಕೆ ಏನಿದೆ ಅದರ 2 ಲಕ್ಷ ಡೋಸ್ಗಳನ್ನ ನಾವು UN ಪೀಸ್ ಕೀಪಿಂಗ್ ಫೋರ್ಸ್ಗೆ ಡೊನೇಟ್ ಮಾಡ್ತೀವಿ, ದಾನ ಮಾಡ್ತೀವಿ ಅಂತ ಹೇಳಿ ಭಾರತ ಬಹಳ ಹಿಂದೆನೆ ಒಂದು ಅಶ್ಯೂರೆನ್ಸ್ ಕೊಟ್ಟಿತ್ತು, ಒಂದು ವಾಗ್ದಾನವನ್ನ ಕೊಟ್ಟಿತ್ತು. ಈಗ ಅದನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ UN ಪೀಸ್ ಕೀಪಿಂಗ್ ಫೋರ್ಸ್ಗೆ ಸುಮಾರು 2 ಲಕ್ಷ ವ್ಯಾಕ್ಸಿನ್ ಡೋಸ್ಗಳನ್ನ, ಏನು ಕೋವ್ಯಾಕ್ಸಿನ್ ಇದೆ, ನಾವೇನು ಕೋವಿಶೀಲ್ಡ್, ಸಾರಿ ನಾಟ್ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಈ ಭಾಗದಲ್ಲಿ ಐತಿ ಕಾಣಿಸ್ಕೊಳ್ತಾ ಇದೆ. ಕೋವಿಶೀಲ್ಡ್ ವ್ಯಾಕ್ಸಿನ್ ಏನ್ ಬರುತ್ತೆ, ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ತಯಾರು ಮಾಡಿರ್ತಕ್ಕಂಥದ್ದು. ಇದನ್ನ 2 ಲಕ್ಷ ಡೋಸ್ಗಳನ್ನ UN ಪೀಸ್ ಕೀಪಿಂಗ್ ಫೋರ್ಸ್ಗೆ ಭಾರತ ಕಳಿಸ್ಕೊಡ್ತಾ ಇದೆ. ಅಂಡ್ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನು ಯಾಕೆ ಇರಿಸಲಾಗಿರುತ್ತೆ ಅಂತ ನಿಮಗೆ ಡಿಸ್ಕಸ್ ಮಾಡಿದೆ ನಾನು. ಅಂಡ್ ಭಾರತ ಎಷ್ಟು ಜನ ಟ್ರೂಪ್ಸ್ ಅನ್ನ ಕೊಟ್ಟಿದೆಯಪ್ಪ ಅಂತ ಹೇಳಿದ್ರೆ 5424 ಟ್ರೂಪ್ಸ್, 5424 ಜನ ಯೋಧರು ಭಾರತ ದೇಶದಿಂದ ಪ್ರಸಕ್ತವಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಇದು 5ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಿದೆ. ಅಂಡ್ ಈ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಗೆ 3 ಲಕ್ಷ ಡೋಸ್ಗಳನ್ನ ಚೈನಾ ಕೊಡ್ತೀನಿ ಅಂತ ಹೇಳಿತ್ತು. ಭಾರತ ಕೂಡ 2 ಲ್ಯಾಕ್ ಡೋಸಸ್ ಅನ್ನು ಕೊಡ್ತೀನಿ ಅಂತ ಹೇಳಿತ್ತು. ಅದನ್ನ ಈಗ ಭಾರತ ಫುಲ್ಫಿಲ್ ಮಾಡಿದೆ. ಅದೇ ರೀತಿ ಇವತ್ತಿನ ಪೇಪರ್ ನಲ್ಲಿ ಕಾಣಿಸ್ಕೊಂಡಂತ ಒಂದು ಸುದ್ದಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಯೂನಿಕ್ ID ಫಾರ್ ಆಲ್ ಲ್ಯಾಂಡ್ ಪಾರ್ಸೆಲ್ಸ್ ಬೈ ಮಾರ್ಚ್ 2022 ಸೇಸ್ ಸೆಂಟರ್. ನಮ್ಮ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಅನೌನ್ಸ್ ಮಾಡಿದ್ದು. ಇದು ಆಲ್ರೆಡಿ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇತ್ತು, ಅಂದ್ರೆ ಪ್ರಯೋಗಾರ್ಥ ಪರೀಕ್ಷಾರ್ಥವಾಗಿ ಇದನ್ನ ಆಲ್ರೆಡಿ ಲಾಂಚ್ ಮಾಡಲಾಗಿದ್ದು ಅದರ ಬಗ್ಗೆ ಸರ್ಕಾರ ಒಂದು ಡೀಟೇಲ್ಸ್ ಅನ್ನ ಕಳಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ ULPIN ಉಲ್ಪಿನ್ ಅಂತ ಕರಿಬಹುದು ಅಥವಾ ULPIN ಅಂತ ಕರಿಬಹುದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದರ ಫುಲ್ ಫಾರ್ಮ್ ಹೇಳ್ತೀನಿ, ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್, ULPIN ಸ್ಕೀಮ್ ಅಂತ ಹೇಳಿದ್ರೆ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಸ್ಕೀಮ್ ಅಂತ ಕರಿಬಹುದು. ಸೊ ಇದನ್ನ ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಭೂಮಿಗೂ, ಅದು ಯಾವುದೇ ರೀತಿ, ಅದು ಜಮೀನಾಗಿರಲಿ, ಕೃಷಿ ಭೂಮಿ ಆಗಿರಲಿ, ಕೃಷಿಯೇತರ ಭೂಮಿ ಆಗಿರಲಿ, ಒಂದು ಸೈಟ್ ಆಗಿರಲಿ, ಒಂದು ಪ್ಲಾಟ್ ಆಗಿರಲಿ, ಸರ್ಕಾರಕ್ಕೆ ಸೇರಿದ ಗೋಮಾಳ ಆಗಿರಲಿ, ಇನ್ಯಾವುದೇ ಅಥವಾ ಕಂದಾಯ ರೆವಿನ್ಯೂ ಲ್ಯಾಂಡ್ ಆಗಿರಲಿ, ಏನೇ ಆಗಿದ್ರು ಕೂಡ ನಾವೇನು ಸರ್ವೆ ನಂಬರ್ ಅಂತ ಹೇಳ್ತೀವಿ, ಆ ಪ್ರತಿಯೊಂದು ಪರ್ಟಿಕ್ಯುಲರ್ ಲ್ಯಾಂಡ್ಗೆ ಒಂದು ಯೂನಿಕ್ ನಂಬರ್ ಅನ್ನ ಕೊಡಲಾಗುತ್ತೆ, ID ನಂಬರ್. ಯೂನಿಕ್ ಅಂದ್ರೆ ಏನು, ವಿಶಿಷ್ಟ. ನೀವು ಆಧಾರ್ ಕಾರ್ಡ್ ಅಲ್ಲಿ ನೋಡಿದ್ರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ. ವಿಶಿಷ್ಟ ಅಂದ್ರೆ ಏನು, ಒಂದು ಜಮೀನಿಗೆ ಒಂದು ಸರ್ವೆ ನಂಬರ್ಗೆ ಇದ್ದಂತಹ ಐಡೆಂಟಿಟಿ ಕಾರ್ಡ್ ಮತ್ತೊಂದು ಕೊಡಲ್ಲ. ಯಾವ ರೀತಿ ನಿಮಗೆ ವೆಹಿಕಲ್ಸ್ಗೆ ನಂಬರ್ ಪ್ಲೇಟ್ ಅನ್ನ ಕೊಡಲಾಗುತ್ತೆ, ಒಂದು ವೆಹಿಕಲ್ ಕೊಟ್ಟಿದ್ದು ನಂಬರ್ ಪ್ಲೇಟ್ ಮತ್ತೊಂದು ಕೊಡಕ್ಕಾಗಲ್ಲ. ಅದೇ ರೀತಿ ಪ್ರತಿಯೊಂದು ಜಮೀನಿಗೂ ಕೂಡ, ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಜಮೀನುಗಳು ಕೂಡ ಬೇರೆ ಬೇರೆ ಈ ULPIN ಆ ಒಂದು ನಂಬರ್ ಅನ್ನ ಕೊಡಲಾಗುತ್ತೆ. ಸೊ ಹೆಸರು ಹೇಳೋ ರೀತಿ ಅದು ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್. ಸೊ ಪ್ರತಿಯೊಂದು ಸರ್ವೆ ನಂಬರ್ಗೂ ಕೂಡ, ಖಾತೆಗಳಿಗೂ ಕೂಡ, ಪಟ್ಟಗಳಿಗೂ ಕೂಡ ಇದನ್ನು ಕೊಡಲಾಗುತ್ತೆ. ಈ ಒಂದು ಸ್ಕೀಮ್ ಅನ್ನ ಈಗ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಇನ್ನ ಇದೇ ವರ್ಷ ಸುಮಾರು 10 ರಾಜ್ಯಗಳಲ್ಲಿ ಇದನ್ನು ಲಾಂಚ್ ಮಾಡಲಾಗುತ್ತೆ. 2022 ಮಾರ್ಚ್ ತಿಂಗಳ ಒಳಗಾಗಿ ಇಡೀ ದೇಶಾದ್ಯಂತ ಈ ULPIN ಅನ್ನುವಂತಹ ಸ್ಕೀಮ್ ಅನ್ನ ಜಾರಿಗೊಳಿಸಲಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ, ಯಾಕೆ ಇದನ್ನು ಜಾರಿಗೆ ತರಲಾಗ್ತಿದೆ, ಯಾರು ಜಾರಿಗೆ ತರ್ತಿದ್ದಾರೆ, ಇದರ ಯೂಸ್ ಏನು, ಇದರ ಫುಲ್ ಫಾರ್ಮ್ ಏನು, ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ನಿಮಗೆ ಕಾಣಿಸ್ಕೊಳ್ತಾ ಇದೆ ULPIN ಸ್ಕೀಮ್ ಬಗ್ಗೆ. ಸೊ ಯಾಕೆ ಜಾರಿಗೆ ತರ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಅಂದ್ರೆ ಭೂ ದಾಖಲೆ ಪತ್ರಗಳು, ಜಮೀನಿಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಈ ಸೈಟ್ಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಅವುಗಳು ಔಟ್ಡೇಟ್ ಆಗಿದ್ದಾವೆ. ಅವುಗಳನ್ನ ಡಿಜಿಟಲೀಕರಣ ಮಾಡಬೇಕು ಅಂತೇಳಿ ಸರ್ಕಾರ ಬಹಳ ದಿನಗಳಿಂದ ಯೋಜನೆ ಹಾಕೊಂಡಿತ್ತು. ಹಾಗೆ ನೋಡಿದ್ರೆ 2008ನೇ ಇಸ್ವಿಯಲ್ಲಿ ದಿಲ್ RMP ಅನ್ನುವಂಥ ಒಂದು ಸ್ಕೀಮ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಬೇಕಾದ್ರೆ ದಯವಿಟ್ಟು ಕೂಡ ಬರ್ಕೊಳ್ಳಿ. DIL RMP ಅಂತ ಹೇಳಿದ್ರೆ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್. ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಂದ್ರೆ ಈ ಡಿಜಿಟಲ್ ಭಾರತ ಭೂ ದಾಖಲೆ ಪತ್ರಗಳನ್ನ ಆಧುನೀಕರಣಗೊಳಿಸುವಂತಹ ಯೋಜನೆ. ಮಾಡರ್ನೈಸ್ ಅಂದ್ರೆ ಆಧುನೀಕರಣಗೊಳಿಸುವುದು. ಮುಂಚೆ ಏನ್ ಮಾಡ್ತಿದ್ರು, ಒಂದು ಪೇಪರ್ ಇರ್ತಿತ್ತು, ಕಾಗದ ಪತ್ರ ಇರ್ತಿದ್ರು, ಆ ಪತ್ರದಲ್ಲಿ ಬರೀತಾ ಇದ್ರು. ಯಾವುದೋ ಒಬ್ಬ ವ್ಯಕ್ತಿಗೆ ಸೇರಿದಂತ ಜಮೀನಿದೆ ಅಂತ ಹೇಳಿದ್ರೆ ಆ ಜಮೀನಿನ ಯಾವ ಭಾಗದಲ್ಲಿ ಏನೇನಿದೆ, ಪೂರ್ವ ಭಾಗದಲ್ಲಿ ಏನಿದೆ, ಉತ್ತರ ಭಾಗದಲ್ಲಿ ಏನಿದೆ. ಫಾರ್ ಎಕ್ಸಾಂಪಲ್ ದಕ್ಷಿಣ ಭಾಗದಲ್ಲಿ ಕೆರೆ ಇದೆ, ಪೂರ್ವ ಭಾಗದಲ್ಲಿ ಸರ್ಕಾರಕ್ಕೆ ಸೇರಿದ ಗೋಮಾಳ ಇದೆ, ಅಂಡ್ ಉತ್ತರ ಭಾಗದಲ್ಲಿ ಖರಾಬ್ ಜಮೀನ್ ಇದೆ. ಸೊ ಹೀಗೆ ಅಲ್ಲಿ ಬರೀತಾ ಇದ್ರು. ಇದು ಅಷ್ಟೊಂದು ಸೈಂಟಿಫಿಕ್ ಆಗಿ ಇರ್ತಾ ಇರಲಿಲ್ಲ. ಅಂಡ್ ಈ ಒಂದು ಫಿಸಿಕಲ್ ಡಾಕ್ಯುಮೆಂಟ್ಸ್ ಹಾಳಾಗುವಂತ ಚಾನ್ಸಸ್ ಇರ್ತಾ ಇತ್ತು. ಅಂಡ್ ಎಕ್ಸಾಕ್ಟ್ ಆಗಿ ಅದನ್ನ ಗುರುತಿಸ್ತಕ್ಕಂಥ ಕೆಲಸಗಳು ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಈಗ ಮೇಲೆ ಏನ್ ಮಾಡಿದ್ದಾರೆ, ಈ ಸ್ಯಾಟಲೈಟ್ ಗಳನ್ನ ಬಳಕೆ ಮಾಡಿಕೊಂಡು ಈ ಸೈಂಟಿಫಿಕ್ ಮ್ಯಾಪಿಂಗ್ ನ ಮಾಡುವ ಮೂಲಕ, ಈ ಜಿಯೋಲಾಜಿಕಲ್ ಮ್ಯಾಪಿಂಗ್ ಅನ್ನ ಮಾಡುವ ಮೂಲಕ ಈ ಒಂದು ಐಡೆಂಟಿಫಿಕೇಶನ್ ನಂಬರ್ ಕೊಡಲಾಗುತ್ತೆ ಸಪರೇಟ್ ಲ್ಯಾಂಡ್ ಪಾರ್ಸಲ್ಸ್ಗೆ. ಸೊ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಖಂಡಿತ ಕೇಳುವಂತ ಸಾಧ್ಯತೆ ಇರುತ್ತೆ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್. ಸೊ ಇದನ್ನ ಈವನ್ ಆಧಾರ್ ಫಾರ್ ಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಏನು ಮನುಷ್ಯರಿಗೆ ಆಧಾರ್ ಕಾರ್ಡ್ ಅನ್ನು ಕೊಡಲಾಗುತ್ತೆ, ಅದೇ ರೀತಿ ಭೂಮಿಗೆ ಕೊಡ್ತಕ್ಕಂಥ ಆಧಾರ್ ಕಾರ್ಡ್ ಅಂತ ಹೇಳಿ ಈ ಒಂದು ಸ್ಕೀಮ್ಗೆ ಕರೆಯಲಾಗುತ್ತೆ. ಅಂಡ್ ಈ ಸ್ಕೀಮ್ ಅನ್ನ ಜಾರಿಗೆ ತರೋದ್ರಿಂದ ಒಂದು ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಒಂದು ಜಮೀನು ನಿಮಗೆ ಕೇವಲ ಕಾಗದ ಪತ್ರಗಳು ಮಾತ್ರವಲ್ಲ, ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಮತ್ತು ಯಾವುದೇ ರೀತಿಯಂತ ಒತ್ತುವರಿ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಬಿಕಾಸ್ ಮಾತಿನ ಬಿಟ್ಕೊಳ್ಳಿ, ಇಲ್ಲಿ ಜಿಯೋ ರೆಫರೆನ್ಸ್ ಕೋಆರ್ಡಿನೇಟ್ಗಳನ್ನ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಲಾಂಜಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ಗಳು, ನೀವೇನು ಅಕ್ಷಾಂಶ ರೇಖಾಂಶ ಅಂತ ಕರಿತೀರಿಯಾ ಅದನ್ನ ಬಳಕೆ ಮಾಡಿಕೊಂಡು ಈ ಒಂದು ಒಬ್ಬ ವ್ಯಕ್ತಿಯ ಜಮೀನನ್ನ ಗಡಿಯನ್ನ ಗುರುತಿಸ್ತಕ್ಕಂಥ ಕೆಲಸ ನಡೆಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಎ ಅಂತ ಕರೀರಿ, ಒಬ್ಬ ವ್ಯಕ್ತಿ ಅಂತ ಇದ್ದಾನೆ ಎ ಅನ್ನುವಂಥ ವ್ಯಕ್ತಿ, ಆ ವ್ಯಕ್ತಿಗೆ ಸೇರಿದ ಜಮೀನು ಹೇಗೆ ಲೊಕೇಟ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ ಇಂತಹ ಲ್ಯಾಟಿಟ್ಯೂಡ್ ಇಂದ ಇಂತಹ ಲ್ಯಾಟಿಟ್ಯೂಡ್ ವರೆಗೂ ಮತ್ತು ಇಂತಹ ಕೋಆರ್ಡಿನೇಟ್ಸ್ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಅನ್ನ ಬಳಕೆ ಮಾಡ್ಕೊಂಡು ಮಾಡಲಾಗಿರುತ್ತೆ. ಸೊ ಹಾಗಾಗಿ ಒಂದು ಕ್ರೂಡ್ ಮೆಥಡ್ ಆಗಿ ಅದು ಇರಲ್ಲ. ಸೊ ಈ ಕೆರೆ ಇರ್ಬೋದು, ಮುಂಚೆ ಏನಾಗ್ತಿತ್ತು, ಬಲಭಾಗದಲ್ಲಿ ಕೆರೆ ಬರುತ್ತೆ ಅಂತ ಇರ್ತಿತ್ತು ಈಶಾನ್ಯ ಭಾಗದಲ್ಲಿ. ಸೊ ಈಶಾನ್ಯ ಭಾಗದಲ್ಲಿ ಕೆರೆನ ಅಥವಾ ಒತ್ತುವರಿ ಮಾಡ್ಕೊಂಡ್ರೆ ಅಷ್ಟು ಈಸಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ಹಂಗೆಲ್ಲ ಕೋಆರ್ಡಿನೇಟ್ಸ್ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಆ ಒಬ್ಬ ವ್ಯಕ್ತಿಯ ಸರ್ವೆ ನಂಬರ್ ಏನ್ ಬರುತ್ತೆ, ಅಲ್ಲಿ ಜಮೀನು ಎಷ್ಟು ಬೌಂಡ್ರಿ ಇದೆ ಅಂತ ಹೇಳಿ ಕಂಡುಹಿಡಿಬಹುದು. ಅಂಡ್ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕೂಡ ಡಿಜಿಟಲೀಕರಣ ಆಗುತ್ತೆ. ಸೊ ಸರ್ಕಾರಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಆ ವ್ಯಕ್ತಿಯ ಒಂದು ಟ್ಯಾಕ್ಸ್ ಇರ್ಬೋದು, ಕಂದಾಯ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ರೀತಿ ವ್ಯಕ್ತಿಗೂ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಅಥವಾ ಒಂದು ವೇಳೆ ಲೋನ್ ಪಡಿಬೇಕು ಅಥವಾ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ರೆಕಾರ್ಡ್ಸ್ಗೆ ಕೂಡ ಅಷ್ಟೊಂದು ಕಷ್ಟ ಆಗಲ್ಲ. ಸೊ ಇದನ್ನು ಗೊತ್ತಾಯ್ತು. ಅಂಡ್ ಇದೇ ರೀತಿ ಇರ್ತದೆ 14 ಡಿಜಿಟ್ಸ್ ಇರುತ್ತೆ. 14 ಡಿಜಿಟ್ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. 14 ಡಿಜಿಟ್ ಆಲ್ಫಾ ನ್ಯೂಮರಿಕ್ ನಂಬರ್. ಆಲ್ಫಾ ನ್ಯೂಮರಿಕ್ ಅಂದ್ರೇನು, ಅಲ್ಲಿ ನಿಮಗೆ ಈ ಆಲ್ಫಾಬೆಟ್ಸ್ ಕೂಡ ಇರುತ್ತೆ, ಅಂದ್ರೆ ಈ ಇಂಗ್ಲಿಷ್ ಅಂಕಿಗಳು, ಇಂಗ್ಲಿಷ್ ಲೆಟರ್ಸ್ ಇರುತ್ತೆ, ಪ್ಲಸ್ ಅಂಕಿಗಳು ಬರುತ್ತೆ. ಸೊ ನಿಮಗೆ ಕೆಲವೊಂದ್ಸರಿ ಎಕ್ಸಾಂಪಲ್ ಕೇಳಬಹುದು, ಆಧಾರ್ ಕಾರ್ಡ್ ಬಗ್ಗೆ ಕೇಳಿದ್ರೆ ಏನ್ ಮಾಡ್ಬೋದು, ಈಸ್ ಆಧಾರ್ ಎ ಆಲ್ಫಾ ನ್ಯೂಮರಿಕ್ ನಂಬರ್? ಖಂಡಿತ ಅಲ್ಲ, ಬಿಕಾಸ್ ನಿಮ್ಮೆಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ನೋಡ್ಕೊಳ್ಳಿ, ಅದು 12 ಅಂಕಿಗಳ 12 ಡಿಜಿಟ್ಸ್ ನಂಬರ್ ಅಷ್ಟೇ. ಅಲ್ಲಿ ABCD ಆ ಥರ ನಿಮಗೆ ಆಲ್ಫಾಬೆಟ್ಸ್ ಕೊಡಲ್ಲ, ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳನ್ನ ಕೊಡಲ್ಲ, ಬದಲಾಗಿ ಕೇವಲ ಸಂಖ್ಯೆಗಳನ್ನ ಕೊಡಲಾಗುತ್ತೆ. ಅದು 12 ಅಂಕಿಗಳ ಒಂದು ಕಾರ್ಡ್ ಆಗಿರುತ್ತೆ, ಒಂದು ನಂಬರ್ ಆಗಿರುತ್ತೆ. ಅದೇ ನೀವು ಪಾನ್ ಕಾರ್ಡ್ ಅನ್ನು ನೋಡಿ, ಪಾನ್ ಕಾರ್ಡ್ ಆದರೆ ನಿಮಗೆ AG SPK ಬೇರೆ ಬೇರೆ ಡಿಜಿಟ್ಸ್ ಬರುತ್ತೆ. ಸೊ ಬೇರೆ ಬೇರೆ ಆಲ್ಫಾಬೆಟ್ಸ್ ಬರುತ್ತೆ, ಅದು ಆಲ್ಫಾ ನ್ಯೂಮರಿಕ್ ಆಗಿರುತ್ತೆ. ಅಲ್ಲಿ ಆಲ್ಫಾಬೆಟ್ಸ್ ಕೂಡ ಬರುತ್ತೆ, ಜೊತೆಗೆ ನಂಬರ್ಸ್ ಕೂಡ ಬರುತ್ತೆ. ನಿಮ್ಮ ಬಳಿ ಪಾನ್ ಕಾರ್ಡ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ನೋಡಬಹುದು, ನಿಮಗೆ ಗೊತ್ತಾಗುತ್ತೆ. ಅದನ್ನ ಆಲ್ಫಾ ನ್ಯೂಮರಿಕ್ ಅಂತ ಕರಿಬಹುದು. ಅದೇ ಆಧಾರ್ ಕಾರ್ಡ್ ಅನ್ನ ಆಲ್ಫಾ ನ್ಯೂಮರಿಕ್ ಅಂತ ಕರೆಯಕ್ಕಾಗಲ್ಲ. ಅಂಡ್ ಕೇಳ್ತಾರೆ, ಇತ್ತೀಚೆಗಷ್ಟೇ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ಒಂದು ಸ್ಕೀಮ್ ULPIN, ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್. ಅಂಡ್ ಇದರಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಒಂದು ಲೆಟರ್ಸ್ ಇರುತ್ತೆ, ನಂಬರ್ಸ್ ಇರುತ್ತೆ ಅಂತ ಹೇಳಿದ್ರೆ ಒಟ್ಟು 14 ಇರುತ್ತೆ. ಅಲ್ಲಿ ಬೋತ್ ಆಲ್ಫಾಬೆಟ್ಸ್ ಅಂಡ್ ನ್ಯೂಮರಿಕ್ಸ್ ಇರುತ್ತೆ. ಇದು 2022 ಮಾರ್ಚ್ ಒಳಗಾಗಿ ದೇಶಾದ್ಯಂತ ಜಾರಿಗೆ ಬರುತ್ತೆ. ಅಂಡ್ ಇನ್ನು ಸ್ವಲ್ಪ ಡೀಪ್ ಆಗಿ ಬಿಟ್ಟು ಕೇಳಬಹುದು, ಯಾವ ಸಚಿವಾಲಯ ಅಥವಾ ಯಾವ ಒಂದು ಇಲಾಖೆ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತರ್ತಿದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಣಿಸ್ತಿದೆ, ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್ ಅಥವಾ ಭೂ ಸಂಪನ್ಮೂಲ ಇಲಾಖೆ. ಇದೆಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಈ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಕೆಳಗೆ ಬರುತ್ತೆ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಪ್ರಸಕ್ತವಾಗಿ ನಮ್ಮ ಕೃಷಿ ಸಚಿವರಾಗಿರ್ತಕ್ಕಂಥ ನರೇಂದ್ರ ಸಿಂಗ್ ತೋಮರ್ ಏನಿದ್ದಾರೆ ಅವರೇ ಮಿನಿಸ್ಟರ್ ಫಾರ್ ರೂರಲ್ ಡೆವಲಪ್ಮೆಂಟ್ ಆಗಿದ್ದಾರೆ. ಅವರ ಆ ಒಂದು ಸಚಿವಾಲಯದ ಕೆಳಗೆ ಬರತಕ್ಕಂತಹ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್, ಭೂ ಸಂಪನ್ಮೂಲ ಇಲಾಖೆ ಏನ್ ಬರುತ್ತೆ, ಆ ಇಲಾಖೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಲಾಗ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದೇಶಕ್ಕೆ ದೇಶ ಆಧುನಿಕ ಆಗಬೇಕು ಅಂತ ಹೇಳಿದ್ರೆ ಇಂತಹ ಯೋಜನೆಗಳು ಬರಬೇಕಾಗುತ್ತೆ. ಮುಂದೆ ಒಂದು ಚಿಕ್ಕ ಸುದ್ದಿ ಕಾಣಿಸ್ಕೊಳ್ತಾ ಇದೆ. 27 ಮೈಗ್ರೇಟರಿ ಬರ್ಡ್ಸ್ ಫೌಂಡ್ ಡೆಡ್ ಅಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶದಲ್ಲಿ ಕೆಲವೊಂದು ವಿದೇಶದಿಂದ ಆಗಮಿಸಿದಂತಹ ಮೈಗ್ರೇಟರಿ ಬರ್ಡ್ಸ್, ಅಂದ್ರೆ ವಲಸೆ ಹಕ್ಕಿಗಳಂತ ನಾವೇನು ಕರಿತೀವಿ, ಅವುಗಳು ಸಾವಿಗೀಡಾಗಿದ್ದಾವೆ. ಇವುಗಳು ಸಾವಿಗೆ ಏವಿಯನ್ ಇನ್ಫ್ಲೂಯೆನ್ಸಾ ಕಾರಣ ಇರಬಹುದು ಅಂತೇಳಿ ಶಂಕಿಸಲಾಗಿದೆ. ಸೊ ನೋಟ್ ಮಾಡ್ಕೊಳ್ಳಿ, ಏವಿಯನ್ ಇನ್ಫ್ಲೂಯೆನ್ಸಾ. ಏವಿಯನ್ ಇನ್ಫ್ಲೂಯೆನ್ಸಾ ಅಂದ್ರೆ ಏವಿಯನ್ ಅಂದ್ರೆ ನಾವು ಪಕ್ಷಿಗಳಿಗೆ ಏವಿಯನ್ ಅಂತ ಹೇಳಿ ನಾವು ಇಂಗ್ಲಿಷ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಪಕ್ಷಿಗಳಿಗೆ ಸಂಬಂಧಪಟ್ಟಂತ ಇನ್ಫ್ಲೂಯೆನ್ಸಾ ಕಾಯಿಲೆ ನಾನು ರೀಸೆಂಟ್ ಆಗಿ ಡಿಸ್ಕಸ್ ಮಾಡ್ತಾ ಹೇಳಿದೆ. ಇನ್ಫ್ಲೂಯೆನ್ಸಾ ಅಂತ ಹೇಳಿದ್ರೆ ಈ ಬ್ರೀದಿಂಗ್ಗೆ ಸಂಬಂಧಪಟ್ಟಂಗೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಶ್ವಾಸಕೋಶದ ಒಂದು ಪ್ರಾಬ್ಲಮ್. ಇದರಲ್ಲಿ ಕೆಲವೊಂದು ಬಾರಿ ಪಕ್ಷಿಗಳಿಗೆ ಕೂಡ ಇದು ಬರುತ್ತೆ. ಅದನ್ನ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಕರಿತೀವಿ. ಯಾಕಪ್ಪ ಇದು ಬಹಳ ಆತಂಕಕಾರಿ ಅಂತ ಹೇಳಿದ್ರೆ ಇದು ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಈ ತಳಿಗಳು, ವಿದೇಶಿ ತಳಿಗಳಿಗೆ, ಈ ಒಂದು ಮೈಗ್ರೇಟರಿ ಬರ್ಡ್ಸ್ಗೆ ಈ ಒಂದು ರೋಗ ಇತ್ತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಪಕ್ಷಿಗಳಿಗೆ ಕೂಡ ಸ್ಪ್ರೆಡ್ ಆಗಬಹುದು. ಅಂಡ್ ಆ ಮೂಲಕ ಒಂದು ಮಾಸ್ ಗ್ರೇವ್ ಯಾರ್ಡ್ ಆಗಬಹುದು, ಅಂದ್ರೆ ಒಂದು ಹ್ಯೂಜ್ ಅಮೌಂಟ್ ಅಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳು ಸಾವಿಗೀಡಾಗಬಹುದು. ಸೊ ಹಾಗಾಗಿ ಬಹಳ ಆತಂಕಕ್ಕೆ ಕಾರಣ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಆಗಿರ್ತಕ್ಕಂತಹ ಒಂದು ವಿಚಾರ ಏವಿಯನ್ ಇನ್ಫ್ಲೂಯೆನ್ಸಾ. ಸೊ ಅದೇ ರೀತಿ ಸ್ವಲ್ಪ ನಾವು ಡೀಪಾಗಿ ಗಮನಿಸ್ತಾ ಹೋಗೋದಾದ್ರೆ, ಯಾವ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ನಾವೇನು ವನ್ಯಜೀವಿ ಅಭಯಾರಣ್ಯ ಅಂತ ಕರಿತೀವಿ, ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಆಗಿದೆಯಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಪಾಂಗ್ ಡ್ಯಾಮ್. ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ಪಾಂಗ್ ಡ್ಯಾಮ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಪಾಂಗ್ ಜಲಾಶಯ ವನ್ಯಜೀವಿ ಅಭಯಾರಣ್ಯ.
ಸೊ ಅಲ್ಲಿ ಸಾಕಷ್ಟು ಈ ಒಂದು ವಲಸೆ ಹಕ್ಕಿಗಳು ಬರ್ತಾ ಇದ್ವು, ಅಲ್ಲಿ ಬಂದಂತಹ ಹಕ್ಕಿಗಳು ಸಾವಿಗೀಡಾಗ್ತಾ ಇದ್ದಾವೆ. ಅದರಿಂದ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಹಕ್ಕಿಗಳು, ಪಕ್ಷಿಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳಿಗೆ ಕೂಡ ತೊಂದರೆ ಉಂಟಾಗಬಹುದು. ಬಿಕಾಸ್ ಏವಿಯನ್ ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ಬಹಳ ಫಾಸ್ಟ್ ಆಗಿ ಸ್ಪ್ರೆಡ್ ಆಗಬಹುದು. ಸೊ ಹಾಗಾಗಿ ಇದು ಬಹಳ ಸುದ್ದಿಲಿರುವಂತಹ ಕಾರಣದಿಂದ ಪರೀಕ್ಷೆಯಲ್ಲಿ ಕೇಳ್ತಾರೆ, ಪಾಂಗ್ ಡ್ಯಾಮ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿ ಬರುತ್ತೆ, ಪಾಂಗ್ ಜಲಾಶಯ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೀವು ಹಿಮಾಚಲ್ ಪ್ರದೇಶ್ ದೇಶ ಅಂತ ರಾಜ್ಯ ಅಂತ ಹೇಳಿ ಟಿಕ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಸ್ವಲ್ಪ ಡೀಟೇಲ್ಸ್ ಕಾಣಿಸ್ಕೊಳ್ತಿದೆ, ಬಿಕಾಸ್ ಪಾಂಗ್ ಡ್ಯಾಮ್ ಬಹಳ ಫೇಮಸ್. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನೋಟ್ ಮಾಡ್ಕೊಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸೋಣ ನಾವು. ಸೊ ನೋಡಿ, ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಪಾಂಗ್ ಡ್ಯಾಮ್ ಅಂದ್ರೇನು. ಇದನ್ನ ಬಿಯಾಸ್ ನದಿಗೆ, ನಿಮಗೆ ಗೊತ್ತು ಸಿಂಧು ನದಿಯ ಒಂದು ಇಂಡಸ್ ರಿವರ್ ಸಿಸ್ಟಮ್ ಅಲ್ಲಿ ಸುಮಾರು 6 ನದಿಗಳು ಬರುತ್ತೆ. ಅದರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ನದಿ ಬಿಯಾಸ್. ಮೊನ್ನೆ ತಾನೇ ನಾವು ಇಂಡಸ್ ವಾಟರ್ ಟ್ರೀಟಿ 1960 ಈ ಸಿಂಧು ನದಿ ನೀರಿನ ಒಪ್ಪಂದದ ಬಗ್ಗೆ ಕೂಡ ಮಾತಾಡಿದ್ವಿ. ಅಲ್ಲಿ ಬಿಯಾಸ್ ನದಿ ಬಗ್ಗೆ ಕೂಡ ಮಾತಾಡಿದ್ವಿ. 3 ನದಿಗಳನ್ನ ಭಾರತಕ್ಕೆ ಕೊಟ್ಟಿದ್ದಾರೆ, ಅದರಲ್ಲಿ ಬಿಯಾಸ್ ಕೂಡ ಒಂದು. ಸಿಂಧು, ಚೆನಾಬ್ ಮತ್ತು ಝೇಲಂ ಅನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರೆ ರಾವಿ, ಬಿಯಾಸ್ ನಾವು 3 ನದಿಗಳನ್ನ ನಾವು ಭಾರತ ದೇಶಕ್ಕೆ ಪಡೆದುಕೊಂಡಿದ್ದೇವೆ. ಸೊ ಆ ಒಂದು ಡೀಟೇಲ್ಸ್ ಅನ್ನು ಕೂಡ ನೀವು ಡಿಸ್ಕಸ್ ಮಾಡಿದ್ರಿ. ಸೊ ಆ ಬಿಯಾಸ್ ನದಿಗೆ ಅಡ್ಡಲಾಗಿ ಈ ಪಾಂಗ್ ಡ್ಯಾಮ್ ಅನ್ನ ಕಟ್ಟಲಾಗಿದೆ, ಪಾಂಗ್ ಜಲಾಶಯ. ಬಟ್ ಅದಕ್ಕೆ ಅಫಿಷಿಯಲ್ ಏನಂತ ಕರೀತಾರೆ, ಇದೇ ಪಾಂಗ್ ಜಲಾಶಯವನ್ನ ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ಕೂಡ ಕರೆಯಲಾಗುತ್ತೆ. ಅಂದ್ರೆ ಈ ಒಂದು ಡ್ಯಾಮ್ ಅನ್ನ ನಾವೇನ್ ಕಟ್ಟಿ ಹಿನ್ನೀರು ಬರುತ್ತೆ, ಬ್ಯಾಕ್ ವಾಟರ್ ಬರುತ್ತೆ, ಪ್ರತಿಯೊಂದು ಹಿನ್ನೀರಿಗೂ ಕೂಡ ಒಂದೊಂದು ಸಾಗರ ಅಂತ ಹೆಸರಿಡಲಾಗಿರುತ್ತೆ. ನಮ್ಮ ದೇಶದಲ್ಲೇ ಬಸವ ಸಾಗರ ಅಂತ ನೀವು ನೋಡಿದೀರಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಬಸವ ಸಾಗರ ನಾರಾಯಣಪುರದಲ್ಲಿ ಬರುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ಬರುತ್ತೆ. ಸೊ ಅದೇ ರೀತಿ ಈ ಪಾಂಗ್ ಡ್ಯಾಮ್ ನ ಹಿನ್ನೀರು ಏನ್ ಕಂಡು ಬರುತ್ತೆ ಅದನ್ನ ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ನಾವು ಕರಿತೀವಿ. ಬಟ್ ನಿಮ್ಮಲ್ಲಿ ಕೆಲವರು ಕ್ವಶನ್ ಮಾಡ್ಬೋದು, ರಾಣಾ ಪ್ರತಾಪ್ ಸಾಗರ್ ಅಂತ ಹೇಳಿದ್ರೆ ಅದು ರಾಜಸ್ಥಾನದಲ್ಲಿ ಬರುತ್ತೆ, ಅಲ್ಲೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಅಣುವಿದ್ಯುತ್ ಸ್ಥಾವರ ಕಾಣಿಸ್ಕೊಳ್ಳುತ್ತೆ, ಅದೇ ರೀತಿ ಒಂದು ಜಲವಿದ್ಯುತ್ ಯೋಜನೆ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳ್ಬೋದು. ಖಂಡಿತ ಸರಿ, ಬಟ್ ಅದು ಕೇವಲ ರಾಣಾ ಪ್ರತಾಪ್ ಸಾಗರ್ ಮಾತ್ರ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಬರೀ ರಾಣಾ ಪ್ರತಾಪ್ ಸಾಗರ್ ಅಂತ ಹೇಳಿದ್ರೆ ನಿಮಗೆ ರಾವತ್ ಬಾಟಾ, ಏನ್ ರಾಜಸ್ಥಾನದಲ್ಲಿ ರಾವತ್ ಬಾಟಾ ಬರುತ್ತೆ ಅಲ್ಲಿ ಕಂಡು ಬರುತ್ತೆ. ಇದು ಬೇಸಿಕಲಿ ಒಂದು ಮಲ್ಟಿಪರ್ಪಸ್ ಡ್ಯಾಮ್, ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ, ಇರಿಗೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ. ಮತ್ತು ಅದೇ ರಾವತ್ ಬಾಟಾ ಅನ್ನುವಂಥ ನಗರ ಏನ್ ಬರುತ್ತೆ, ರಾವತ್ ಬಾಟಾ ಒಂದು ಚಿಕ್ಕ ಟೌನ್, ಅದೇ ಟೌನ್ ಅಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೂಡ ಕಾಣಿಸಿಗುತ್ತೆ. ಸೊ ರಾಜಸ್ಥಾನದ ರಾವತ್ ಬಾಟಾ ವೆರಿ ಇಂಪಾರ್ಟೆಂಟ್, ಅಂಡ್ ರಾಜಸ್ಥಾನದಲ್ಲೇ ಈ ರಾಣಾ ಪ್ರತಾಪ್ ಸಾಗರ್ ಕೂಡ ಕಂಡು ಬರುತ್ತೆ. ಅದು ಚಂಬಲ್ ನದಿಗೆ ಅಡ್ಲಾಗಿ ಕಟ್ಟಿರ್ತಕ್ಕಂಥದ್ದು ಆ ಒಂದು ಡ್ಯಾಮ್ ಅನ್ನ, ರಾಣಾ ಪ್ರತಾಪ್ ಸಾಗರ್ನ. ಬಟ್ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂಥದ್ದು ರಾಣಾ ಪ್ರತಾಪ್ ಸಾಗರ್ ಅಲ್ಲ, ಬದಲಾಗಿ ಮಹಾರಾಣಾ ಪ್ರತಾಪ್ ಸಾಗರ್. ಸೊ ಮಹಾ ಅಂತ ಆಡ್ ಆಯ್ತು ಅಂತ ಹೇಳಿದ್ರೆ ಅದು ಹಿಮಾಚಲ್ ಪ್ರದೇಶದ ಆಗುತ್ತೆ, ಬರೀ ರಾಣಾ ಪ್ರತಾಪ್ ಅಂತ ಹೇಳಿದ್ರೆ ರಾವತ್ ಬಾಟಾ ರಾಜಸ್ಥಾನ ಆಗುತ್ತೆ. ಸೊ ಮಹಾರಾಣಾ ಪ್ರತಾಪ್ ಸಾಗರ್ ಅಥವಾ ಪಾಂಗ್ ಡ್ಯಾಮ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಜಿಲ್ಲೆ, ಕಾಂಗ್ರಾ ಡಿಸ್ಟ್ರಿಕ್ಟ್ ನೀವು ಕೇಳಿರ್ತೀರಾ, ಕಾಂಗ್ರಾ ಕಣಿವೆ ಕೇಳಿರ್ತೀರಾ, ಕಾಂಗ್ರಾ ವ್ಯಾಲಿ. ಸೊ ಆ ಒಂದು ಜಿಲ್ಲೆಯಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಪಾಂಗ್ ಡ್ಯಾಮ್ ಬರುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ, ಬಿಕಾಸ್ ಇತ್ತೀಚೆಗಷ್ಟೇ ಬಹಳ ನ್ಯೂಸ್ ಅಲ್ಲಿ ಇದೆ ಈ ಪಾಂಗ್ ಡ್ಯಾಮ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಪಾಂಗ್ ಡ್ಯಾಮ್ ಸುತ್ತಮುತ್ತಲು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿದ್ದಾರೆ, ವನ್ಯಜೀವಿ ಅಭಯಾರಣ್ಯ, ಅಲ್ಲಿ ಈ ಸಾವುಗಳು ಉಂಟಾಗಿರೋದ್ರಿಂದ ಪರೀಕ್ಷೆಯಲ್ಲಿ ಕೇಳಬಹುದು. ಅಂಡ್ ಕೆಳಭಾಗದಲ್ಲಿ ಮತ್ತೊಂದು ಸುದ್ದಿ ಕಾಣಿಸ್ಕೊಳ್ತಾ ಇದೆ, ಪಾಂಗ್ ಡ್ಯಾಮ್ ಅದು ಕೇವಲ ಒಂದು ಜಲಾಶಯ ಆಗಿ ಮಾತ್ರ ಗುರುತಿಸಿಕೊಂಡಿಲ್ಲ, ಕೇವಲ ನೀರನ್ನ ಸಪ್ಲೈ ಮಾಡ್ತಕ್ಕಂಥ ಜಲಾಶಯ ಮಾತ್ರವಲ್ಲ, ಬದಲಾಗಿ ವೆಟ್ಲ್ಯಾಂಡ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. 1994ನೇ ಇಸ್ವಿಯಲ್ಲಿ ಅದನ್ನ ರಾಷ್ಟ್ರೀಯ ಮಹತ್ವವುಳ್ಳಂತಹ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, 2002ನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗಳಾಗಿರ್ತಕ್ಕಂತಹ ರಾಮ್ಸಾರ್ ಸೈಟ್ ಪಟ್ಟಿಗೂ ಕೂಡ ಈ ಪಾಂಗ್ ಡ್ಯಾಮ್ ಸೇರುತ್ತೆ. ಬಹಳ ಬಾರಿ ಕೇಳ್ತಾರೆ, PSL ಅಂತೂ ತುಂಬಾ ಕಾಮನ್ ಆಗಿ ಕೇಳ್ತಿರ್ತಾರೆ, ಈವನ್ KAS UPS ಕೂಡ ಕೇಳ್ತಾರೆ. ರಾಮ್ಸಾರ್ ಸೈಟ್, ರಾಮ್ಸಾರ್ ಕನ್ವೆನ್ಷನ್ 1971 1971ನೇ ಇಸ್ವಿಯಲ್ಲಿ ರಾಮ್ಸಾರ್ ಸಮ್ಮೇಳನ ನಡೆಯುತ್ತೆ, ರಾಮ್ಸಾರ್ ಕನ್ವೆನ್ಷನ್ ನಡೆಯುತ್ತೆ. ರಾಮ್ಸಾರ್ ಎಲ್ಲಿ ಬರುತ್ತೆ, ನಿಮಗೆ ಇರಾನ್ ದೇಶದಲ್ಲಿ ಬರುತ್ತೆ. ಸೊ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವೆಟ್ಲ್ಯಾಂಡ್ಸ್ ಏನ್ ಬರುತ್ತೆ, ವೆಟ್ಲ್ಯಾಂಡ್ಸ್ ಅಂದ್ರೆ ಜೌಗು ಪ್ರದೇಶ ಅಂತ ಹೇಳಿ. ಸೊ ಈ ಜೌಗು ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ಒಂದು ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಕೈಗೊಳ್ಳಲಾಗುತ್ತೆ. ಸೊ ಅದರ ಅಡಿಯಲ್ಲಿ ಈ ಪ್ರಪಂಚದಲ್ಲಿ ಸಾಕಷ್ಟು ಮಹತ್ವವನ್ನು ಹೊಂದಿರತಕ್ಕಂತಹ ಈ ಜೌಗು ಪ್ರದೇಶಗಳನ್ನ, ವೆಟ್ಲ್ಯಾಂಡ್ಸ್ ಗಳನ್ನ ರಾಮ್ಸಾರ್ ಸೈಟ್ಸ್ ಅಂತ ಒಂದು ಕ್ಲಾಸಿಫೈ ಮಾಡಲಾಗುತ್ತೆ. 2002ನೇ ಇಸ್ವಿಯಲ್ಲಿ ಈ ಪಾಂಗ್ ಡ್ಯಾಮ್ ಅನ್ನುವಂತಹ ಪ್ರದೇಶ ಬರುತ್ತೆ, ಪಾಂಗ್ ಡ್ಯಾಮ್ ನ ನಾವು ರಾಮ್ಸಾರ್ ಸೈಟ್ಗೆ ಕೂಡ ಆಡ್ ಮಾಡಲಾಗಿತ್ತು 2002ನೇ ಇಸ್ವಿಯಲ್ಲಿ. ಸೊ ಬಹಳ ಪ್ರಮುಖವಾಗುತ್ತೆ. ರಾಮ್ಸಾರ್ ಬಗ್ಗೆ ಪ್ರತಿ ಬಾರಿ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಸೊ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇತ್ತೀಚೆಗಷ್ಟೇ ರೀಸೆಂಟ್ ಆಗಿ ನೀವು 2020 ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ಅಲ್ಲಿ ನ್ಯೂಸ್ ನೋಡಿದ್ರೆ ಈ ರಾಮ್ಸಾರ್ ಪಟ್ಟಿಗೆ ಮತ್ತೆ ಒಂದಷ್ಟು ರಾಮ್ಸಾರ್ ಸೈಟ್ಗಳನ್ನ ಆಡ್ ಮಾಡಲಾಯಿತು. ರಾಮ್ಸಾರ್ ತಾಣಗಳ ಪಟ್ಟಿ ಅಂತ ಕರಿತೀವಿ, ಅಥವಾ ರಾಮ್ಸರ್ ಜೌಗು ತಾಣಗಳು ಅಂತ ಕರಿತೀವಿ, ರಾಮ್ಸರ್ ವೆಟ್ಲ್ಯಾಂಡ್ಸ್ ಲಿಸ್ಟ್ ಅಂತ ಕರಿತೀವಿ. ಸೊ ಈ ಪಟ್ಟಿಗೆ ಇತ್ತೀಚೆಗಷ್ಟೇ ಆಡ್ ಆದಂತಹ ಭಾರತೀಯ ಜೌಗು ಪ್ರದೇಶಗಳು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಲೋನಾರ್ ಸರೋವರ, ಮತ್ತೊಂದು ಸುರ್ ಸರೋವರ. ಲೋನಾರ್ ಸರೋವರ ಬಗ್ಗೆ ಹಿಂದೆಲ್ಲ PSL ಪ್ರಶ್ನೆಗಳಿದ್ದಾರೆ. ಇದು ಈ ಉಲ್ಕಾಪಾತದಿಂದ ಉಲ್ಕೆಗಳು, ಇತ್ತೀಚೆಗೆ ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ನಮ್ಮ ಒಂದು ವಿಡಿಯೋದಲ್ಲಿ ಕಮೆಂಟ್ ಅನ್ನು ಕೂಡ ಮಾಡಿದ್ರು, ಉಲ್ಕಾಪಾತ ಅಥವಾ ನಾವೇನು ಮಿಟಿಯೋರ್ಸ್ ಅಂತ ಆಸ್ಟ್ರಾಯ್ಡ್ಸ್ ಅಂತ ಕರಿತೀವಿ, ಆಸ್ಟ್ರಾಯ್ಡ್ಸ್ ಅಂಡ್ ಮಿಟಿಯೋರಾಯ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಮಿಟಿಯೋರಾಯ್ಡ್ಸ್ ಗಳು ಸ್ಟ್ರೈಕ್ ಆಗಿರೋದ್ರಿಂದ ಈ ಲೋನಾರ್ ಸರೋವರ ಆಗಿದೆ.
ಆಸ್ಟ್ರಾಯ್ಡ್ಸ್ ಅಂತ ಹೇಳಿದ್ರೆ ಕ್ಷುದ್ರ ಗ್ರಹಗಳು, ಅದು ಬೇರೆ ಆಗುತ್ತೆ. ಬಟ್ ಮಿಟಿಯೋರ್ಸ್ ಅಂತ ಹೇಳಿದ್ರೆ ಉಲ್ಕಾಪಾತ. ಸೊ ಬಹಳ ಹಿಂದೆ, ನೂರಾರು ಸಾವಿರಾರು ವರ್ಷಗಳ ಹಿಂದೆ ಯಾವುದೋ ಒಂದು ಉಲ್ಕೆ ಬಂದ್ಬಿಟ್ಟು ಭೂಮಿಗೆ ಅಪ್ಪಳಿಸಿತ್ತು. ಆ ಕಾರಣದಿಂದ ನಿಮಗೆ ಮಹಾರಾಷ್ಟ್ರದ ಬುಲ್ಡಾನಾ ಡಿಸ್ಟ್ರಿಕ್ಟ್, ಬುಲ್ಡಾನಾ ಎಲ್ಲಿ ಬರುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ಸೊ ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿ ಈ ಲೋನಾರ್ ಸರೋವರ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಲೋನಾರ್ ಲೇಕ್. ಅದನ್ನ ಕೂಡ ಇತ್ತೀಚೆಗಷ್ಟೇ ಈ ರಾಮ್ಸರ್ ವೆಟ್ಲ್ಯಾಂಡ್ ಲಿಸ್ಟ್ಗೆ ಆಡ್ ಮಾಡಲಾಯಿತು. ಸೊ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಲೋನಾರ್ ಪದೇ ಪದೇ ಕೇಳ್ತಾ ಇರ್ತಾರೆ. ಮಿಟಿಯೋರ್ಸ್ ಸ್ಟ್ರೈಕ್ ಆಗಿರೋದ್ರಿಂದ ಆಗಿರ್ತಕ್ಕಂಥದ್ದು ಉಲ್ಕಾಪಾತದಿಂದ ಆಗಿರ್ತಕ್ಕಂಥ ಒಂದು ಸರೋವರ, ಏಕೈಕ ಸರೋವರ ನಮ್ಮ ಭಾರತದಲ್ಲಿ. ಸೊ ಅದನ್ನು ಕೂಡ ರಾಮ್ಸರ್ ಸೈಟ್ಗೆ ಆಡ್ ಮಾಡಲಾಗಿದೆ. ಅದರ ಜೊತೆಗೆ ಇತ್ತೀಚೆಗೆ 2020ನೇ ಇಸ್ವಿಯಲ್ಲಿ ಸುರ್ ಸರೋವರ್, ನಿಮಗೆಲ್ಲ ಗೊತ್ತು, ಶೇರ್ ಶಾ ಸೂರಿ, ಗ್ರ್ಯಾಂಡ್ ಟ್ರಂಕ್ ರೋಡ್ ಗೊತ್ತಿದೆ ನಿಮಗೆ, ಸಂತತಿ ಸುರ್ ಸಂತತಿ ಸ್ಥಾಪಕ ಗೊತ್ತಿದೆ. ಸೊ ಶೇರ್ ಶಾ ಸೂರಿ ಏನಿದೆ, ಸೊ ಅವರ ಹೆಸರನ್ನ ಇಡಲಾಗಿದೆ. ಆಗ್ರಾದಲ್ಲಿ ಕಂಡುಬರತಕ್ಕಂತಹ ಒಂದು ಸರೋವರ, ಅದಕ್ಕೆ ಸುರ್ ಸರೋವರ ಅಂತ ಕರೆಯಲಾಗುತ್ತೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡುಬರುತ್ತೆ. ಸೊ ಅದನ್ನು ಕೂಡ ರಾಮ್ಸರ್ ತಾಣಗಳ ಪಟ್ಟಿಗೆ ಇತ್ತೀಚೆಗಷ್ಟೇ ಆಡ್ ಮಾಡಿಕೊಳ್ಳಲಾಗಿದೆ. ಸೊ ನಿಮಗೆ ಲೋನಾರ್ ಗೊತ್ತಿರಬೇಕು ಮಹಾರಾಷ್ಟ್ರ, ಅದೇ ರೀತಿ ಸುರ್ ಸರೋವರ ಗೊತ್ತಿರಬೇಕು ಆಗ್ರಾ ಉತ್ತರ ಪ್ರದೇಶ್. ಸೊ ನಾನು ಹೇಳಿದಂಗೆ ಈ ರಾಮ್ಸರ್ ಕನ್ವೆನ್ಷನ್ 1971ನೇ ಇಸ್ವಿಯಲ್ಲಿ ಆಗಿರುತ್ತೆ. ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ 1971. ಅಂಡ್ ಇದುವರೆಗೂ ಭಾರತದಲ್ಲಿ ಒಟ್ಟು 41 ರಾಮ್ಸರ್ ತಾಣಗಳಿದ್ದಾವೆ. ನಿಮಗೆ ಬಹಳ ಬಾರಿ ಕೇಳ್ತಿರ್ತಾರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಷ್ಟಿದಾವೆ, 38 ನಿಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಬರುತ್ತೆ. ಅದೇ ರೀತಿ 41 ರಾಮ್ಸರ್ ಸೈಟ್ಗಳು ಬರುತ್ತೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕೇಳ್ತಾರೆ. ಬೇರೆ ಬೇರೆ ಆಪ್ಷನ್ 40, 30, 32 ಹೀಗೆ ಆಪ್ಷನ್ಸ್ ಅನ್ನ ಕೊಡ್ತಾರೆ. 41 ರಾಮ್ಸರ್ ತಾಣಗಳಿದ್ದಾವೆ. ಅಂದ್ರೆ ಲೇಟೆಸ್ಟ್ ಆಗಿ ಈಗ ಹೊರಬಂದಿರತಕ್ಕಂಥ ಕೆಲವೊಂದು ತಾಣಗಳನ್ನ ಆಡ್ ಮಾಡಿಕೊಂಡ್ರೆ 41 ತಾಣಗಳು ಸಿಗುತ್ತೆ. ಇದು ಇಡೀ ದಕ್ಷಿಣ ಏಷ್ಯಾದಲ್ಲೇ ಬಹಳ ಹೈಯೆಸ್ಟ್. ಸೌತ್ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಕಂಡು ಬರ್ತಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ 41 ರಾಮ್ಸರ್ ತಾಣಗಳು ಕಂಡುಬರುತ್ತೆ. ಅದೇ ಇನ್ನು ಸ್ವಲ್ಪ ಡೀಟೇಲ್ಸ್ ನಾವು ರಾಮ್ಸರ್ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಂತ ಕಂಡುಬರುತ್ತೆ. ಸೊ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಂದ್ರೆ ಏನು? ರಾಮ್ಸರ್ ಸೈಟ್ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಬಹಳ ಮಹತ್ವವನ್ನು ಹೊಂದಿರತಕ್ಕಂತಹ ಜವುಗು ತಾಣಗಳ ಒಂದು ಪಟ್ಟಿ, ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ನಾವು ಕರಿತೀವಿ. ಬಟ್ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಯಾವಾಗ ಆಡ್ ಮಾಡ್ತಾರೆ? ಯಾವ್ಯಾವ ರಾಮ್ಸರ್ ತಾಣಗಳು ಸಾಕಷ್ಟು ಹಾನಿಗೊಳಗಾಗ್ತಾ ಇದ್ದಾವೆ, ಅವುಗಳ ಪರಿಸರಕ್ಕೆ, ಅವುಗಳ ಎಕಾಲಜಿಗೆ ಹಾನಿ ಉಂಟಾಗ್ತಾ ಇದೆ ಅಥವಾ ಆಲ್ರೆಡಿ ಉಂಟಾಗ್ಬಿಟ್ಟಿದೆ, ಅಂತಹ ತಾಣಗಳನ್ನ ಮಾಂಟ್ರಿಯೆಕ್ಸ್ ರೆಕಾರ್ಡ್ ನಲ್ಲಿ ಇರಿಸಲಾಗುತ್ತೆ. ದಟ್ ಮೀನ್ಸ್ ಇವುಗಳಿಗೆ ಎಲ್ಲಾ ರಾಮ್ಸರ್ ಸೈಟ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ಕನ್ಸರ್ನ್ ಬೇಕಾಗುತ್ತೆ, ಹೆಚ್ಚಿನ ಒಂದು ಸೇಫ್ಟಿ ಬೇಕಾಗುತ್ತೆ ಅಂತ ಹೇಳಿ. ಸೊ ಅದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಕೂಡ ರಾಮ್ಸರ್ ತಾಣಗಳ ಒಳಗನೆ ಬರುತ್ತೆ. ಬಟ್ ಇದರಲ್ಲಿ ಕೇವಲ ಯಾವ್ಯಾವ ಒಂದು ರಾಮ್ಸರ್ ಜವುಗು ತಾಣಗಳಿಗೆ ಹಾನಿ ಉಂಟಾಗ್ತದೆ, ಆ ಹಾನಿ ಉಂಟಾಗ್ತಿರ್ತಕ್ಕಂತಹ ಒಂದಷ್ಟು ತಾಣಗಳನ್ನ ಈ ಮಾಂಟ್ರಿಯೆಕ್ಸ್ ರೆಕಾರ್ಡ್ ನಲ್ಲಿ ಇಡಲಾಗುತ್ತೆ. ಅಂಡ್ ಭಾರತದಿಂದ ಕೇವಲ 2, ಒಟ್ಟು 41 ರಾಮ್ಸರ್ ತಾಣಗಳಿದ್ದಾವೆ. ಅದರಲ್ಲಿ 2 ತಾಣಗಳನ್ನ ಮಾತ್ರ ಮಾಂಟ್ರಿಯೆಕ್ಸ್ ರೆಕಾರ್ಡ್ ನಲ್ಲಿ ಇಳಿಸಲಾಗಿದೆ. ಯಾಕಪ್ಪ ಅಂದ್ರೆ ಈ 2 ತಾಣಗಳು ಮಾನವನ ಒಂದು ಇಂಟರ್ಫರೆನ್ಸ್ ನ ಕಾರಣದಿಂದ ಸಾಕಷ್ಟು ಹಾನಿಗೀಡಾಗ್ತಿದ್ದಾವೆ, ಅಲ್ಲಿನ ಪರಿಸರಕ್ಕೆ ಸಾಕಷ್ಟು ಹೊಡೆತ ಬೀಳ್ತಿದೆ. ಹಾಗಾಗಿ ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಭಾರತದ 2 ಈ ಜವುಗು ತಾಣಗಳನ್ನ ಈ ಮಾಂಟ್ರಿಯೆಕ್ಸ್ ರೆಕಾರ್ಡ್ ನಲ್ಲಿ ಇರಿಸಲಾಗಿದೆ. ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳ್ತಾರೆ. ಒಟ್ಟು 41 ರಾಮ್ಸರ್ ಸೈಟ್ಸ್ ಆದ್ರೆ ಒಟ್ಟು 2 ಮಾಂಟ್ರಿಯೆಕ್ಸ್ ರೆಕಾರ್ಡ್ ಸೈಟ್ಸ್ ಬರುತ್ತೆ. ಅವು ಯಾವಪ್ಪ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಒಂದು ಕಿಯೋಲೋಡಿಯೋ ನ್ಯಾಷನಲ್ ಪಾರ್ಕ್, ವೆರಿ ವೆರಿ ಇಂಪಾರ್ಟೆಂಟ್, ರಾಜಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂಚೆ ಇದನ್ನ ಭರತ್ಪುರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರೀತಾ ಇದ್ರು, ಅಥವಾ ಭರತ್ಪುರ್ ಬರ್ಡ್ ಸ್ಯಾಂಚುರಿ ಅಂತ ಹೇಳಿ. ಇದು ನಿಮಗೆ ರಾಜಸ್ಥಾನದ ಭರತ್ಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಕಂಡು ಬರುತ್ತೆ. ಈಗ ಅದನ್ನ ಕಿಯಾಲೋ ದೇವಿ, ಕನ್ನಡದಲ್ಲಿ ಬರ್ಕೊಳ್ಳಿ, ಕಿಯಾಲೋ ದೇವಿ ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡಲಾಗಿದೆ. ಕಿಯಾಲೋ ದೇವಿ ನ್ಯಾಷನಲ್ ಪಾರ್ಕ್ ಅಥವಾ ಇಂಗ್ಲಿಷಲ್ಲಿ ಕಿಯಾಲೋ ಡಿಯೋ ಅಂತ ಕೂಡ ಕರಿಬಹುದು. ಕಿಯಾಲೋ ಡಿಯೋ ನ್ಯಾಷನಲ್ ಪಾರ್ಕ್ ಅಂದ್ರೆ ಒಂದೇ, ಕಿಯೋಲಾ ದೇವಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಒಂದೇ. ಇದನ್ನ ನಾವೀಗ ಈ ಮಾಂಟ್ರಿಯೆಕ್ಸ್ ರೆಕಾರ್ಡ್ ನಲ್ಲಿ ಇಡಲಾಗಿದೆ. ಬಿಕಾಸ್ ಅಲ್ಲಿ ಸ್ವಲ್ಪ ಮನುಷ್ಯನ ಒಂದು ಹಸ್ತಕ್ಷೇಪದಿಂದ ಹಾನಿ ಉಂಟಾಗ್ತಿದೆ. ಜೊತೆಗೆ ಮಣಿಪುರದಲ್ಲಿ ಬರ್ತಕ್ಕಂಥ ಫೇಮಸ್ ಲೋಕ್ಟಾಕ್ ಲೇಕ್, ಲೋಕ್ಟಾಕ್ ಸರೋವರ ಬಹಳ ಬಾರಿ ಕೇಳಿದ್ದಾರೆ. ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈಶಾನ್ಯ ಭಾರತದ ಮಣಿಪುರ ರಾಜ್ಯದಲ್ಲಿ ಬರುತ್ತೆ. ಅಂಡ್ ಅಲ್ಲಿ ನಿಮಗೆ ಕಿಬುಮ್ ಲಾಮ್ ಜಾವ್ ಬಹಳ ಬಾರಿ ಕೇಳಿರ್ತೀರಾ. ಕಿಬುಲ್ ಲಾಮ್ ಜಾವ್ ಕನ್ನಡದಲ್ಲಿ ಪ್ರೊನೌನ್ಸ್ ಬರೀತೀನಿ, ಕಿಬುಲ್ ಲಾಮ್ ಜಾವ್ ಅನ್ನುವಂತಹ ಒಂದು ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಬಹಳ ಫೇಮಸ್. ಮಣಿಪುರದ ಲೋಕ್ಟಾಕ್ ಸರೋವರದಲ್ಲಿ ಕಂಡುಬರ್ತಕ್ಕಂತಹ ಕಿಬುಲ್ ಲಾಮ್ ಜಾವ್ ರಾಷ್ಟ್ರೀಯ ಉದ್ಯಾನವನ ಬಹಳ ಫೇಮಸ್. ಯಾಕಪ್ಪ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ, ದ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್. ತೇಲ್ತಾ ಇರೋ ತರ ಭಾಸ ಆಗುತ್ತೆ. ಅದನ್ನ ಪುಮ್ಡಿ ಅಂತ ಕರಿತೀವಿ. ನಿಮಗೆ ಒಂದು ಇಮೇಜ್ ಅನ್ನು ನಾನು ಹಾಕಿಲ್ಲ, ಇಮೇಜ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಪುಮ್ಡಿ ಅಂತ ಕರಿತೀವಿ. ಪುಮ್ಡೀಸ್ ಅಂತ ಹೇಳಿದ್ರೆ ಈ ಆ ಒಂದು ಐಲ್ಯಾಂಡ್ ನಲ್ಲಿ ಚಿಕ್ಕ ಚಿಕ್ಕ ತೇಲುವಂತಹ ಒಂದು ಪ್ರದೇಶಗಳು, ಅವನ್ನ ಪುಮ್ಡಿ ಅಂತ ಕರಿತೀವಿ. ಇದು ಕಿಬುಲ್ ಲಾಮ್ ಜಾವ್ ನ್ಯಾಷನಲ್ ಪಾರ್ಕ್ ಏನ್ ಬರುತ್ತೆ ಅಲ್ಲಿ ಕಂಡುಬರ್ತಕ್ಕಂತಹದ್ದು ಲೋಕ್ಟಾಕ್ ಸರೋವರ. ಸೊ ಲೋಕ್ಟಾಕ್ ಸರೋವರನ್ನು ಕೂಡ ಈ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಲ್ಲಿ ಆಡ್ ಮಾಡಲಾಗಿದೆ. ಇದು ಪ್ರಪಂಚದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಕಿಬುಲ್ ಲಾಮ್ ಜಾವ್ ನಮ್ಮ ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತೆ.
ಸೊ ಯಾವುದೇ ಆಂಗಲಿಂದ ಪ್ರಶ್ನೆ ಉಂಟಾಗಬಹುದು. ಸೊ ರಾಮ್ಸರ್ ಸೈಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಅಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.